ಸೊ ಹಾಯ್ ಎವ್ರಿವನ್, ನನ್ನ ಹೆಸರು ಅಭಿನಂದನ್. ನಾನು ಮಾಡ್ತೀನಿ ಇವತ್ತು ನಿಮ್ಮೆಲ್ಲರ ಫೇವ್ರೇಟ್ ಚಾಪ್ಟರ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್. ಓಕೆನಾ? ಫೇವ್ರೇಟ್ ಅಣ್ಣ, ಇಷ್ಟು ಕಷ್ಟ ಇದೆ ನೀವು ಫೇವ್ರೇಟ್ ಅಂದ್ರೆ ಇದು ಮುಗಿದ್ಮೇಲೆ, ಈ ವಿಡಿಯೋ ಮುಗಿದ್ಮೇಲೆ ಸಾಕತ್ ಫೇವ್ರೇಟ್ ಆಗಿರುತ್ತೆ ಚಾಪ್ಟರ್. ಅಷ್ಟೊಂದು ಕಷ್ಟ ಇಲ್ಲ. ಈ ನಿಮ್ ಬುಕ್ ಅಲ್ಲಿ ನೋಡಿದ್ರೆ ಮಾತ್ರ ಅಷ್ಟೊಂದು ಕಷ್ಟ ಇದೆ. ಅಂದ್ರೆ ಅಷ್ಟೊಂದು ಪೇಜ್ ಇರೋದ್ರಿಂದ ನಿಮ್ಗೆ ಅಷ್ಟು ಕಷ್ಟ ಅನ್ಸುತ್ತೆ. ಸೊ ಈ ವಿಡಿಯೋದಲ್ಲಿ ಇಲ್ಲಿರೋ ಟಾಪಿಕ್ಸ್ ನ ಕಂಪ್ಲೀಟ್ ಆಗಿ ಕವರ್ ಮಾಡ್ತಿದ್ದೀನಿ. ಯಾವ್ದಾದ್ರು ನಾನು ಬಿಟ್ಟಿದ್ರೆ ಅದು ಯಾವ್ದು ಇಂಪಾರ್ಟೆಂಟ್ ಅಲ್ಲ. ಓಕೆನಾ? ಇಂಪಾರ್ಟೆಂಟ್ ಟಾಪಿಕ್ಸ್ ಎಲ್ಲದೂ ಮಾಡ್ತೀನಿ. ಓಕೆನಾ? ಯಾವ್ದಾದ್ರು ಬಿಟ್ಟಿದ್ರೆ ಕಾಮೆಂಟ್ ಹಾಕಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ. ಸೊ ಇಂಟ್ರೊಡಕ್ಷನ್ ಕೊಡೋಣ. ಓಕೆನಾ? ಇದ್ರ ಬಗ್ಗೆ ಇಂಟ್ರೊಡಕ್ಷನ್ ನೋಡೋದಾದ್ರೆ, ನೀವೀಗ ವಿಡಿಯೋ ನೋಡ್ತಿರ್ತೀರಾ. ಓಕೆನಾ? ಈ ವಿಡಿಯೋನ ಕುತ್ಕೊಂಡು ನೋಡ್ತಿರ್ತೀರಾ, ಮನೆ ಕಡೆ ನೋಡ್ತಿರ್ತೀರಾ, ಅಥವಾ ಆಟ ಆಡೋದು ನೋಡ್ತಿರ್ತೀರಾ, ಏನೋ ಟಿವಿ ನೋಡ್ತಾ ನೋಡ್ತಿರ್ತೀರಾ. ಓಕೆನಾ? ನೀವೇನ್ ಮಾಡ್ತಿರೋದ್ರ ನಂಗೆ ಗೊತ್ತಿಲ್ಲ. ಈಗ ಊಟ ಮಾಡ್ತಿದ್ರೆ ಫುಡ್ ಅಲ್ಲಿ ಕಾರ್ಬನ್ ಇರುತ್ತೆ, ಸರಿನಾ? ಮತ್ತೆ ಅಂದ್ರೆ ನೀವು ನಾನು ಇದನ್ನೇನಕ್ಕೆ ಇಂಟ್ರೊಡಕ್ಷನ್ ಕೊಡ್ತೀನಿ ಅಂದ್ರೆ, ಇಲ್ಲಿ ಕಾರ್ಬನ್ ಅನೈಸ್ ಕಾಂಪೌಂಡ್ಸ್ ಇದೆಯಲ್ಲ, ಕಾರ್ಬನ್ ಮಾತ್ರ ಏನಕ್ಕೆ ಹೇಗೆ ಅಂತ, ಸರಿನಾ? ಕಾರ್ಬನ್ ಬಗ್ಗೆ ಮಾತ್ರ ಇಷ್ಟೊಂದು ದೊಡ್ಡ ಚಾಪ್ಟರ್ ಏನಕ್ಕೆ ಅಂತ. ಕಾರ್ಬನ್ ಎಲ್ಲ ಕಡೆನೂ ಇರುತ್ತೆ, ಸರಿನಾ? ಆದ್ರೆ ಇನ್ನೊಂದು ನೋಡಿದ್ರೆ ಕಾರ್ಬನ್ 90% ಇಷ್ಟೇ ಇರೋದು, 100% ಇರೋದಿಲ್ಲ. ಎಲ್ಲರೂ ಹೇಳೋದು ಎಲ್ಲಾ ಕಡೆನೂ ಇರುತ್ತೆ ಕಾರ್ಬನ್ ಅಂತ. ಎಲ್ಲಾ ಕಡೆನೂ ಇರೋದಿಲ್ಲ, ಒಂದೊಂದು ಕೆಲವು ಎಕ್ಸ್ಟೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ಸಾಲ್ಟ್, HCl ಆ ತರ. ಓಕೆನಾ? ಮತ್ತೆ ವಾಟರ್, ಅದ್ರಲ್ಲಿ ಏನು ಇರೋದಿಲ್ಲ, ಅಂದ್ರೆ ಕಾರ್ಬನ್ ಇರೋದಿಲ್ಲ, ಸರಿನಾ? ಈ ತರ ಫುಡ್ ಅಲ್ಲಿ ಇರುತ್ತೆ ಕಾರ್ಬನ್. ಮತ್ತೆ ನೀವು ಕೂತಿರೋ ಚೇರ್ ಅಲ್ಲಿ ಇರುತ್ತೆ. ಸೊ ಆ ತರದಲ್ಲಿ ಮತ್ತೆ ಇನ್ನೊಂದು ನೋಡಿದ್ರೆ, ಅರ್ತ್ ಕ್ರಸ್ಟ್ ಹ್ಯಾಸ್ ಓನ್ಲಿ 0.02% ಕಾರ್ಬನ್ ಇನ್ ದ ಫಾರ್ಮ್ ಆಫ್ ಮಿನರಲ್ಸ್. ಮಿನರಲ್ಸ್ ಅಲ್ಲಿ ಎಷ್ಟಿರುತ್ತೆ ಅಂದ್ರೆ 0.02% ಇರುತ್ತೆ ಅಷ್ಟೇ. ಎಷ್ಟು ಕಾರ್ಬನ್ಸ್. ಮತ್ತೆ ಕಾರ್ಬನ್ ಡೈಆಕ್ಸೈಡ್ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ 0.03% ಇರುತ್ತೆ. ಅಷ್ಟನ್ನ ತಿಳ್ಕೊಳ್ಳಿ. 0.03% ನಿಮ್ಗೆ ಇದು ನೀವೇನೋ ಸೈನ್ಸ್ ತಗೊಂಡ್ರೆ ಫಸ್ಟ್ ಇಯರ್ಗೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಇಂಪಾರ್ಟೆಂಟ್ ಅಂದ್ರೆ ಬಯಾಲಜಿ ಬರ್ತೀವಿ. ಓಕೆನಾ? ಅದನ್ನ ನೆನ್ಪಿಟ್ಕೊಂಡು. ಸೊ ನೆಕ್ಸ್ಟ್ ನೋಡೋಣ. ಅಂದ್ರೆ ಈ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಇದುವರೆಗೂ ಸ್ಟಾರ್ಟ್ ಆಗಿದೆ, ಇದು ಇಂಟ್ರೊಡಕ್ಷನ್ ಅಷ್ಟೇ. ಓಕೆ, ಈಗ ನಿಮ್ಗೆ ಗೊತ್ತು ಕೋವಲೆಂಟ್ ಬಾಂಡ್ ಮತ್ತೆ ಅಯಾನಿಕ್ ಕಾಂಪೌಂಡ್ಸ್ ಅಂದ್ರೆ ಏನು ಅಂತ. ಓಕೆನಾ? ಅಯಾನಿಕ್ ಕಾಂಪೌಂಡ್ಸ್ ಬಗ್ಗೆ ನಿಮ್ಗೆ ಗೊತ್ತು. ಕೋವಲೆಂಟ್ ಬಾಂಡ್ ಕಥೆ ನಿಮ್ಗೆ ಗೊತ್ತಿಲ್ಲ ಅಂತ, ಯಾಕಂದ್ರೆ ಈ ಚಾಪ್ಟರ್ ಫಸ್ಟ್ ಬಂದಿರೋದು ಕೋವಲೆಂಟ್ ಬಾಂಡ್ ಅನ್ನೋದು, ಸರಿನಾ? ಅಯಾನಿಕ್ ಕಾಂಪೌಂಡ್ ಮತ್ತೆ ಅಥವಾ ಅಯಾನಿಕ್ ಬಾಂಡ್ ಅಂತ ಹೇಳ್ಬೋದು. ಅದನ್ನ ನಿಮ್ಗೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ನಾನು ಹೇಳ್ಕೊಟ್ಟಿದ್ದೀನಿ, ಸರಿನಾ? ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನೀವು ವಿಡಿಯೋ ನೋಡಿಲ್ಲ ಅಂತ ನನ್ಗೆ ಗೊತ್ತಿಲ್ಲ. ನೀವು ನಿಮ್ ಟೀಚರ್ಸ್ ಹತ್ರನೂ ಓದಿರ್ತೀರಾ, ಇಲ್ಲಾಂದ್ರೆ ನಿಮ್ಮ ಬೇರೆ ಆನ್ಲೈನ್ ಟೀಚರ್ಸ್ ಇದ್ರೆ ಅವ್ರ ಹತ್ರನೂ ಓದಿರ್ತೀರಾ, ಸರಿನಾ? ಅಯಾನಿಕ್ ಕಾಂಪೌಂಡ್ಸ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಅಕಸ್ಮಾತ್ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ಈ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆನಾ? ಮತ್ತೆ ಇನ್ನೊಂದಂದ್ರೆ ಸಖತ್ ಇಂಪಾರ್ಟೆಂಟ್. ಇದರಿಂದ ಬಂದೇ ಬರುತ್ತೆ ಕ್ವಶನ್ಸ್. ಓಕೆನಾ? ಫಸ್ಟ್ ನೋಡೋಣ, ಅಯಾನಿಕ್ ಕಾಂಪೌಂಡ್ಸ್ ಮತ್ತೆ ಕೋವಲೆಂಟ್ ಕಾಂಪೌಂಡ್ಸ್ ಡಿಫ್ರೆನ್ಸ್ ಇದೆ. ಓಕೆನಾ? ಇದೇನೇ ಕೋವಲೆಂಟ್ ಕಾಂಪೌಂಡ್ಸ್ ಮಾಡ್ತು ಅಂದ್ರೆ, ಇದು ನಿಮ್ಗೆ ನೆಕ್ಸ್ಟ್ ಗೊತ್ತಾಗುತ್ತೆ ಏನಕ್ಕೆ ಅಂತ. ಈಗ ಅಯಾನಿಕ್ ಕಾಂಪೌಂಡ್ಸ್ ಅಲ್ಲಿ ಹೈ ಮೆಲ್ಟಿಂಗ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ NaCl, ನೀವೀಗ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀರಾ ಕಾಮನ್ ಸಾಲ್ಟ್, ಅದೇ. ಓಕೆನಾ? NaCl ಕಾಮನ್ ಸಾಲ್ಟ್. ಬೇರೆ ಸಾಲ್ಟ್ ಇದೆ, ಅದನ್ನ ಅಡುಗೆಗೆ ಯೂಸ್ ಮಾಡಿದ್ರೆ ನೀವಂತೂ ಇರೋದಿಲ್ಲ, ಅದಿರುತ್ತೆ, ನೀವಿರೋದಿಲ್ಲ. ಆಯ್ತಾ? ಇದ್ರದ್ದು ಹೈ ಮೆಲ್ಟಿಂಗ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಅಯಾನಿಕ್ ಕಾಂಪೌಂಡ್ಸ್ ಇದ್ರದ್ದು ಸಖತ್ ಸ್ಟ್ರಾಂಗ್ ಇರುತ್ತೆ ಕಾಂಪೌಂಡ್ಸ್. ಓಕೆನಾ? ಇದು ಕೋವಲೆಂಟ್ ಬಾಂಡ್ ಕಾಂಪೌಂಡ್ಸ್ ನೋಡೋದಾದ್ರೆ, ಇದು ಲೋ ಮೆಲ್ಟಿಂಗ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಯಾಕೆ ಅಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ, ಸರಿನಾ? ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ನಿಮ್ಗೆ ಗೊತ್ತಿರೋ ಪ್ರಕಾರ ಸಾಲ್ಟ್ಸ್ ನಾನು ಹೇಳಿದ್ದೆ ಅಯಾನ್ಸ್ ಕೊಡುತ್ತೆ. ನೀರ್ ಜೊತೆ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಅದೇ ಒಂದು ಕ್ಯಾಟಲ್, ಒಂದು ಅಯಾನೈಡ್ ರಾಡ್. ಓಕೆನಾ? ಗ್ರಾಫೈಟ್ ರಾಡ್ ಅಲ್ವಾ? ಓಕೆನಾ? ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದಾಗ ಎಲ್ಲಿಂದ ಪಾಸ್ ಆಯ್ತು? ನೀರಿಂದ. ಯಾವ ನೀರು? ಸಾಲ್ಟ್ ವಾಟರ್ ತಾನೆ. ಹಂಗೆ ಸಾಲ್ಟ್ ಇಂದ ಆಯ್ತಲ್ವಾ? ಅಂದ್ರೆ ಸಾಲ್ಟ್ ಇಂದ ಅಯಾನ್ಸ್ ಪಾಸ್ ಆಯ್ತಲ್ವಾ? ಇಲ್ಲಿ ನೋಡಿದ್ರೆ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಎಕ್ಸಾಂಪಲ್ ನೋಡು. ಕೋವಲೆಂಟ್ ಕಾಂಪೌಂಡ್ಸ್ ಇರುತ್ತಲ್ಲ, ಇದು ಬ್ಯಾಡ್ ಕಂಡಕ್ಟರ್, ಇದು ಅಯಾನ್ಸೇ ಕೊಡೋದಿಲ್ಲ. ಓಕೆನಾ? ಮತ್ತೆ ಇನ್ನು ನೋಡಿದ್ರೆ ಇನ್ ಬಿಟ್ವೀನ್ ಮೆಟಲ್ಸ್ ಪ್ಲಸ್ ನಾನ್ ಮೆಟಲ್, ಇದೇನಂದ್ರೆ ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಆಗುತ್ತೆ. NaCl ಎಕ್ಸಾಂಪಲ್ ತಗೋಣ. Na ಇದು ಮೆಟಲ್. ಓಕೆನಾ? Cl ಏನು ನಾನ್ ಮೆಟಲ್, ಸರಿನಾ? ಮತ್ತೆ ಕೋವಲೆಂಟ್ ಬಾಂಡ್ ಅಲ್ಲಿ ನೋಡಿದ್ರೆ ಇದು ನಾನ್ ಮೆಟಲ್ ಜೊತೆ ನಾನ್ ಮೆಟಲ್ ಇರುತ್ತೆ. ಓಕೆನಾ? ಅದಕ್ಕೆ ಇದನ್ನ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಅಂತ ಕೂಗ್ತೀವಿ, ಸರಿನಾ? ಇದು ಫಿಸಿಕಲ್ ಪ್ರಾಪರ್ಟೀಸ್ ನೋಡೋಣ. ಯಾವ್ದು? ಅಯಾನಿಕ್ ಕಾಂಪೌಂಡ್ಸ್ ಇದು ಸಾಲಿಡ್ ಇರುತ್ತೆ. ಈಗ ಉಪ್ಪು ನೋಡಿರ್ತೀರಾ, ಸಾಲಿಡ್ ಇರುತ್ತಲ್ಲ, ಅದ. ಇಲ್ಲಿಗೆ ಕೋವಲೆಂಟ್ ಕಾಂಪೌಂಡ್ಸ್ ಎಲ್ಲ ಕಡೆನೂ ಇರುತ್ತೆ, ಎಲ್ಲೆಲ್ಲೂ ನಾನೇ, ಸರಿನಾ? ಸಾಲಿಡ್ಸ್ ಅಲ್ಲಿ ಬೇಕಾ ಸಾಲಿಡ್ಸ್ ಅಲ್ಲಿ ಇದೀನಿ, ಲಿಕ್ವಿಡ್ ಅಲ್ಲಿ ಬೇಕಾ ಲಿಕ್ವಿಡ್ ಅಲ್ಲಿ ಇದೀನಿ, ಗ್ಯಾಸಸ್ ಬೇಕಾ ಗ್ಯಾಸಸ್ ಅಲ್ಲಿ ಇದೀನಿ, ಎಲ್ಲ ರೂಪದಲ್ಲಿ ಇದೀನಿ ಅಂತ, ಸರಿನಾ? ಮತ್ತೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ವಾಸ್ ವೆರಿ ಸ್ಟ್ರಾಂಗ್. ಅಯಾನಿಕ್ ಕಾಂಪೌಂಡ್ಸ್ ಇರುತ್ತಾ, ಎಲೆಕ್ಟ್ರಾನ್ ಸ್ಟ್ಯಾಟಿಕ್ ಅಂದ್ರೆ ಒಂದೇ ಕಡೆ ನಿಂತಿರುವಂಥದ್ದು. ಓಕೆನಾ?
ಇದ್ರದ್ದು ಫೋರ್ಸ್ ಇರುತ್ತಲ್ಲ Na ಮತ್ತೆ Cl ಬಾಂಡ್ ಆಗಿರುತ್ತೆ. ಅಯಾನಿಕ್ ಕಾಂಪೌಂಡ್ಸ್ ಅದೇ ಒಂದು ಎಲೆಕ್ಟ್ರಾನ್ಸ್ ಕೊಟ್ಟು ಕ್ಯಾಚ್ ಇರುತ್ತಲ್ಲ Cl, ಓಕೆನಾ. ಇದು ಸ್ಟೇಬಲ್ ಅದು ಸ್ಟೇಬಲ್ ಆಗುತ್ತಲ್ಲ ಅದು, ಓಕೆನಾ. ಇದು ಬಾಂಡ್ ಯಾವುದೇ ರೀತಿ ಬಾಂಡ್ ಶೇರ್ ಮಾಡೋದು ಬರೀ ಎಲೆಕ್ಟ್ರಾನ್ಸ್ ಅಷ್ಟೇ. ಅದಕ್ಕೆ ಇದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇದು ಸ್ಟ್ರಾಂಗ್ ಇರುತ್ತೆ, ಸರಿನಾ. ಇಲ್ಲಿ ನೋಡಿದ್ರೆ ಇಲ್ಲೂ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಸ್ಟ್ರಾಂಗ್ ಇರುತ್ತೆ, ಆದ್ರೆ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಇರುತ್ತಲ್ಲ ಅದು ವೀಕ್ ಇರುತ್ತೆ. Okay, in the case of carbon, it has 4 electrons from the outermost shell. ನಿಮ್ಗೆ ಗೊತ್ತಿರೋ ಪ್ರಕಾರ 2,4 ಇದರದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ನಿಮ್ಗೆ ಗೊತ್ತು, ಓಕೆನಾ. 2,4 ಕೊನೆಯದೆಲ್ಲ ನಾವೇನಂತ ಹೋಗ್ತೀವಿ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಹೋಗ್ತೀವಿ, ಸರಿನಾ. ವೇಲೆನ್ಸ್, ಓಕೆನಾ. ಇದೆಲ್ಲ ಎಲ್ಲ ಅಂದ್ರೆ ನಾನ್ ಮೆಟಲ್ಸ್ ಅಲ್ಲಿ ಏನಾಗ್ಬೇಕಂತ ಆ ಎಲೆಕ್ಟ್ರಾನ್ಸ್ ಎಲ್ಲ ಪಡ್ಕೊಳ್ಳುತ್ತೆ. ನೋಬಲ್ ಗ್ಯಾಸ್. ನೋಬಲ್ ಗ್ಯಾಸ್ ಯಾವ್ದು ಅಂತ ಕೇಳೋದಾದ್ರೆ ನಿಮ್ಮ ಪೀರಿಯಡಿಕ್ ಟೇಬಲ್ ಇದೆಯಲ್ಲ ಅದು ಕೊನೆ ರೋ ಇರುತ್ತೆ ನೋಡಿ, 18th ಗ್ರೂಪ್ ಆಫ್ ಎಲಿಮೆಂಟ್ ಇರುತ್ತಲ್ಲ ಅದು ಸಖತ್ ಕಂಪ್ಲೀಟ್ಲಿ ಫಿಲ್ಡ್, ಓಕೆನಾ. ಹೊಟ್ಟೆ ತುಂಬಿರುತ್ತೆ, ಅದಕ್ಕೆ ಊಟನೇ ಬೇಡ ನನಗೆ, ಅಂದ್ರೆ ಇದು ರಿಚ್ ಸಖತ್, ಆಯ್ತಾ. ಅದಕ್ಕೆ ನಾನು ತಗೊಳ್ಳೋದಿಲ್ಲ ಕೊಡೋದು ಎಲೆಕ್ಟ್ರಾನ್ಸ್, ನಾನು ಪಣ ಸುಮ್ಮನೆ ಗೊತ್ತಿದ್ದೀನಿ ಅಷ್ಟೇ. ಕೆಲವು ಎಕ್ಸೆಪ್ಷನ್ಸ್ ಇದೆ, ಅದು ನಂಗೆ ಬೇಕಾಗಿಲ್ಲ, ಈಗ ಸದ್ಯಕ್ಕೆ ಇದು ನೋಡೋಣ, ಆಯ್ತಾ. ಓಕೆ, ಈಗ ನೋಬಲ್ ಗ್ಯಾಸ್ ಹಾಕಿ ಅಂತ ಏನ್ ಮಾಡುತ್ತೆ, 4 ಎಲೆಕ್ಟ್ರಾನ್ಸ್ ನ ಪಡ್ಕೋಬೇಕು, ಇಲ್ಲ 4 ಎಲೆಕ್ಟ್ರಾನ್ಸ್ ನ ಕೊಡ್ಬೇಕು, ಹಂಗಾಣ. ಅದೇನಕ್ಕೆ 4 ಎಲೆಕ್ಟ್ರಾನ್ಸ್ ಪಡ್ಕೊಂಡ್ರೆ ಓಕೆ 8 ಆಗುತ್ತೆ. ಕೊಟ್ರೆ ಅದ್ ಹೆಂಗೆ ಅಂದ್ರೆ, ಕೊಟ್ರೆ ನಿಮ್ಗೆ ಗೊತ್ತಿರೋ ಪ್ರಕಾರ 4 ಎಲೆಕ್ಟ್ರಾನ್ಸ್ ನ ಕೊಟ್ರೆ 2 ಉಳಿಯುತ್ತೆ, ಓಕೆನಾ. 2 ನೋಬಲ್ ಗ್ಯಾಸ್ ಪಕ್ಕ ನಿಮ್ಗೆ ಗೊತ್ತಿರುತ್ತೆ, ಆಯ್ತಾ. 2 1s2 ಮೊದಲನೇ ಸ್ಟೇಬಲ್ ತಾನೆ. ಈಗ ಫಸ್ಟ್ ನೋಡೋದಾದ್ರೆ ಹೀಲಿಯಂ ನೋಡ್ಬೋದು ಎಕ್ಸಾಂಪಲ್, ಓಕೆನಾ. ಫುಲ್ ಕಂಪ್ಲೀಟ್ಲಿ ಫಿಲ್ ಅಂದ್ರೆ ನೋಬಲ್ ಗ್ಯಾಸ್ ಅದಕ್ಕೆ ಮಾಡ್ಬೋದು. ಇಲ್ಲಿ ನೋಡ್ಬೋದು ಗೈನ್ ಎಲೆಕ್ಟ್ರಾನ್ಸ್, ಓಕೆನಾ. ಇಲ್ಲಿ ನೋಡೋದಾದ್ರೆ ಏನಾಯ್ತು, ಕಾರ್ಬನ್ ಬರುತ್ತೆ ನನ್ನ ಹತ್ರ. ಅಣ್ಣ ನಾನೀಗ ಅಯಾನಿಕ್ ಕಾಂಪೌಂಡ್ಸ್ ನ ಮಾಡಕ್ ಆಗ್ತಿಲ್ಲ, ಯಾಕಪ್ಪ ಅಂದ್ರೆ ಅಣ್ಣ ನನ್ಗೆ ಗೊತ್ತಾಗ್ತಿಲ್ಲ ಯಾವ ತರ. ಆಯ್ತು, ಈಗ ನೀನ್ ಎಲೆಕ್ಟ್ರಾನ್ಸ್ ನ ಕೊಡ್ತೀಯ ಅಂತ ಕೇಳಿದಾಗ ಆಗನ್ನುತ್ತೆ, ಅಣ್ಣ ನಾನೇನಾದ್ರೂ ಎಲೆಕ್ಟ್ರಾನ್ಸ್ ನ ಕೊಟ್ರೆ ನನ್ನಲ್ಲಿ ಅಷ್ಟೊಂದು ಎನರ್ಜಿ ಇರೋದು, ಆಯ್ತಾ. ಎಷ್ಟು ಎನರ್ಜಿ ಅಂದ್ರೆ ಎಷ್ಟು ಎನರ್ಜಿ ಆಗ್ಬೇಕಂದ್ರೆ ಒಂದು ಎಲೆಕ್ಟ್ರಾನ್ 2 ಎಲೆಕ್ಟ್ರಾನ್ ಹೆಂಗೋ ಕಳಿಸ್ಬಿಡ್ತೀನಿ, 3 4 ಇದೆಯಲ್ಲ ಅದು ಕಳ್ಸೋಷ್ಟು ನಾನು ಸುಸ್ತಾಗಿ ಹೋಗ್ತೀನಿ ಅಣ್ಣ, ಅದಕ್ಕೆ ನನ್ನ ಕೈಲಿ ಆಗಲ್ಲ ಅಂತೆ, ಓಕೆನಾ. ಎಲೆಕ್ಟ್ರಾನ್ಸ್ ನ ಕೊಡಕ್ ಹೋಗೋದು, ಇದು ಮೊದಲನೇ ರೀಸನ್, ಓಕೆನಾ. ಬನ್ನಿ ಓದ್ಬೋಣ ಆಮೇಲೆ ನಿಮ್ಗೆ, ಓಕೆನಾ. It would be difficult for the nucleus but 6 protons to hold on to 10 electrons. Sorry, ಇದು gain lose ಅಂತ ಅಂದ್ರೆ, ಸಾರಿ ಸೆಕೆಂಡ್ ಪಾಯಿಂಟ್ ಹೇಳ್ಬಿಟ್ಟೆ, ಫಸ್ಟ್ ಪಾಯಿಂಟ್ ನಾನು ಈಗ ಹೇಳ್ತೀನಿ, ಓಕೆನಾ. ಈಗ ಸೆಕೆಂಡ್ ಪಾಯಿಂಟ್ ಓದ್ಬೋಣ ಬನ್ನಿ, ಓಕೆನಾ. It would be require a large amount of energy to remove 4 electrons leaving behind a carbon cation with 6 electrons in the nucleus hold on just 2 electrons, ಓಕೆನಾ. ಒಂದು ಫೋರ್ಸ್ ಬೇಕಾಗುತ್ತೆ, ಅದಕ್ಕೆ ಆಗೋದಿಲ್ಲ. ಮತ್ತೆ ಇನ್ನೊಂದು ನೋಡಿದ್ರೆ ಎಲೆಕ್ಟ್ರಾನ್ಸ್ ನ ಪಡ್ಕೊಂಡ್ರೆ, ಆಯ್ತಾ, ಪ್ರೋಟಾನ್ಸ್ ಅಲ್ಲಿ ಯಾರಿರುತ್ತೆ, ಓಕೆನಾ. ಅದಕ್ಕೆ ಏನಂದ್ರೆ ಎಲೆಕ್ಟ್ರಾನ್ಸ್ ನ ಏನಂತ ಇದೆ, ಲೂಸ್ ಅಂತ ಇದೆಯಲ್ವಾ, ಸಾರಿ ಗೈನ್ ಅಂತ ಇದೆ, ಪಡ್ಕೊಂಡ್ರೆ ಇನ್ನು 2 ಎಕ್ಸ್ಟ್ರಾ ಆಗುತ್ತೆ. ಅದೇ ನಾನು ಎಕ್ಸ್ಟ್ರಾ ನೋಬಲ್ ಗ್ಯಾಸ್ ಆಗುತ್ತೆ, 4 + 4 8 ತಾನೆ, ಸಾರಿ 4 + 4 8 ಆಗುತ್ತಲ್ವಾ, ಓಕೆನಾ. ಆದ್ರೆ ಇಲ್ಲಿ 6 ಇದೆಯಲ್ಲ ಪ್ರೋಟಾನ್ಸ್, ಓಕೆನಾ. 6 + 4 ಎಷ್ಟು 10 ಆಗೋಯ್ತು, 2 ಎಕ್ಸ್ಟ್ರಾ ಆಗೋಯ್ತಲ್ಲ ನೋಬಲ್ ಗ್ಯಾಸ್, ಅದಕ್ಕೆ ಆಗೋದಿಲ್ಲ. ಸಖತ್ತು ನೋಡೋದಾದ್ರೆ ಡಿಫಿಕಲ್ಟ್, ಓಕೆನಾ. ಇಟ್ಕೋಬೇಕಂದ್ರೆ ಸಖತ್ ಡಿಫಿಕಲ್ಟ್. ಯಾವ್ದೇ ಐಟಮ್ಸ್ ಗಳಲ್ಲಿ ಬರೀ 8 ಅಷ್ಟೇ ಲಾಸ್ಟ್, ನೋಬಲ್ ಗ್ಯಾಸ್ ಲಾಸ್ಟ್. ನಿಮ್ಗೆ ಏನಾದ್ರು ಊಟ ಹಾಕ್ತಿರ್ತೀವಿ, ಊಟ ಆಗ್ತಾ ನೀವು ಹಂಗೆ ಹಾಕ್ಸ್ಕೊಂಡು ತಿಂತಾನೆ ಇರ್ತೀರಾ, ಒಂದ್ಸತಿ ಸಾಕಪ್ಪ ನನ್ ಕೈಲಿ ತಿನ್ನಕ್ಕಾಗಲ್ಲ ಅಂತೀರಾ, ಆತರ 8 ಕೊನೆ ಲಾಸ್ಟ್, 2 ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ಇದೆಯಲ್ಲ ಬರ್ಕೊಂಡು ಇಟ್ಕೊಂಡಿರಿ, ಸರಿನಾ. ಬರ್ದಿಟ್ಕೊಳ್ಳಿ, ನಾನು ಹೇಳ್ತೀನಿ ಅಂದ್ರೆ ಬಂದೇ ಬರ್ತೀನಿ, ಸರಿನಾ. ನಾನು ಯಾವ್ದೇ ಜ್ಯೋತಿಷ ಬಾಬಾ ಅದು ಯಾರು ನಾನು, ಸರಿನಾ. ಆದ್ರೆ ನಾನು ಹೇಳಕ್ ಬಂದಿದೆ, ಓಕೆನಾ. ಇದು ಬರುತ್ತೆ ಅಷ್ಟೇ. ಬೇಕಾದ್ರೆ ನೀವು PYQs ನ ಚೆಕ್ ಮಾಡಿ ನೋಡಿ, ಈ ಕ್ವಶನ್ ಪಕ್ಕ ಬಂದಿದೆ, ಸಖತ್ ಸತಿ ರಿಪೀಟ್ ಆಗುತ್ತೆ, ಆಯ್ತಾ. ಸೊ ಬರೀ ನೆಕ್ಸ್ಟ್ ನೋಡೋಣ, ಓಕೆ. ಈಗ ತಾನೇ ಕೋವೆಲೆಂಟ್ ಬಾಂಡ್ ಬಗ್ಗೆ ಹೇಳಿದೆ, ಯಾವ ತರ ಬಾಂಡ್ ಆಗುತ್ತೆ, ಅದು ಶೇರಿಂಗ್ ಬಾಂಡ್ ಆಗುತ್ತೆ, ಶೇರ್ ಮಾಡ್ಕೊಳ್ಳುತ್ತೆ. ಅದ್ರ ಬಗ್ಗೆ ಹೇಳೋದು ಮಾಡ್ತೋದು, ಓಕೆನಾ. ಅಯಾನಿಕ್ ಕಾಂಪೌಂಡ್ಸ್ ಅಲ್ಲಿ ಏನಾಯ್ತು, ಎಲೆಕ್ಟ್ರಾನ್ ಕೊಟ್ಬಿಡ್ತು ಒಂದು ಎಲೆಕ್ಟ್ರಾನ್ಸ್, ಓಕೆನಾ. ಹೆಂಗೆ ಅಣ್ಣ ನಂಗೆ ಅರ್ಥ ಆಗಿಲ್ಲ, ಏನಾದ್ರು ಈಸಿಯಾಗಿ ಹೇಳ್ಕೊಡೋದು. ಆಯ್ತು, ಈಗ ತಿಳ್ಕೊಳ್ಳಿ, ನಿಮ್ಮ ಹತ್ರ 9 ಯಾವ್ದಾರ ಒಂದು ತಿಂಡಿ ಇದೆ ಅಂತ ತಿಳ್ಕೊಳ್ಳಿ, ಚಾಕ್ಲೇಟೋ ಅಥವಾ ಯಾವ್ದಾರ ಸ್ವೀಟ್, ಸರಿನಾ. ಈಗ ನೀವೇನ್ ಮಾಡ್ತೀರಾ, 8ಕ್ಕೆ ಸುಸ್ತಾಗಿ ಹೋಗಿರ್ತೀರಾ, ಆಗ ಕರೆಕ್ಟ್ ಆಗಿ ನಿಮ್ಗೆ ಒಬ್ಬ ಫ್ರೆಂಡ್ ಬರ್ತಾನೆ, ಆಯ್ತಾ. ಆವಾಗ ನೀವೇನ್ ಮಾಡ್ತೀರಾ, ಒಂದು ಚಾಕ್ಲೇಟ್ ಕೊಟ್ಬಿಡ್ತೀರಾ, ಸರಿನಾ. ಫುಲ್ ಕೊಟ್ಬಿಡ್ತೀರಾ, ನೀವು ಅಷ್ಟೊಂದು ಜಿಪ್ಣ, ನಂಗೆ ಗೊತ್ತಿರೋ ಪ್ರಕಾರ ನೀವು ಯಾರು ಜಿಪ್ಣ, ಆಯ್ತಾ.
ಇನ್ ಕೆಲವ್ರು ಇರ್ತಾರೆ ಅರ್ಧ ಮುರಿದ್ಬಿಟ್ಟು ಅದ್ರದ್ದು ಅರ್ಧ ಮುರಿದ್ಬಿಟ್ಟು ಕೊಟ್ಟಿರ್ತಾರೆ, ಸರಿನಾ? ಅವ್ರ ಮಕ್ಕ ನೋಡಕ್ ಆಗಿಲ್ಲ ನನ್ನ ಟೈಮಲ್ಲಿ, ಸರಿನಾ? ಅದನ್ನ ಬಿಟ್ಬಿಡಿ. ಒಂದು ಫುಲ್ಲು ಯಾವ್ದೋ ಒಂದೇ ಒಂದ್, ಸರಿನಾ? 8 ಇದು ಇಟ್ಕೊಳ್ಳುತ್ತೆ, ಇನ್ ಮಿಕ್ಕಿದ್ ಒಂದ್ ಇರುತ್ತಲ್ಲ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನ ಅದು ಕೊಟ್ಬಿಡುತ್ತೆ, ಆಯ್ತಾ? ಇದನ್ನ ಅಯಾನಿಕ್ ಕಾಂಪೌಂಡ್ ಓದಿದ್ರೆ NaCl ಆಗುತ್ತೆ. ಇಲ್ಲಿ ಕೋವಲೆಂಟ್ ಬಾಂಡ್ ಅಲ್ಲಿ ಯಾವ ತರ ಆಗುತ್ತೆ ಅಂದ್ರೆ 50-50, ಸರಿನಾ? ಈಗ ನಿಮ್ಮ ಹತ್ರ ಒಂದ್ ಯಾವ್ದಾರ ತಿಂಡಿ ಇದೆ, ಒಂದೇ ಒಂದಿರುತ್ತೆ, ಅಲ್ಲಿ 9 ಇತ್ತು, 9ರಲ್ಲಿ ಒಂದು ಕೊಟ್ಟು 8 ಆಯ್ತು, ಸ್ಟೇಬಲ್ ಆಯ್ತು. ಇಲ್ಲಿ ಒಂದೇ ಇರೋದು, ಈಗ ಏನ್ ಮಾಡೋದು ಅಣ್ಣ? ಅಷ್ಟೇ 50 ಮಾಡ್ಕೊಳ್ಳೋದು, ಅಂದ್ರೆ ಅರ್ಧ ಮುರಿಯೋದು, ಅವ್ನಿಗೆ ಅರ್ಧ ಕೊಡೋದು, ನೀವು ಅರ್ಧ ಕೊಡೋದು, ಅದಕ್ಕೂ ಆಯ್ತು ನಿಮ್ಗೂ ಆಯ್ತು, ಆತರ. ಹಂಗೆ ಶೇರ್ಡ್ ಎಲೆಕ್ಟ್ರಾನ್ಸ್, ಓಕೆನಾ? ಈ ಬಾಂಡ್ ನಾವ್ ಏನಂತೀವಿ? ಕೋವಲೆಂಟ್ ಬಾಂಡ್ ಅಂತ ಕೊಡ್ತೀವಿ. ಒಂದ್ ಬಾಂಡ್ ಮಾಡ್ಕೊಳ್ಳೋದು, ಸರಿನಾ? ಮುಂದೆ ಹೇಳ್ಬೇಕು. ಇಲ್ಲಿ ನೋಡಿದ್ರೆ ಹೈಡ್ರೋಜನ್ ಬಾಂಡ್, ಹೈಡ್ರೋಜನ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು ಒಂದೇ ಇರೋದು, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅದ್ರಲ್ಲಿ ಕೇಶ್ ಇರೋದೇ ಒಂದೇ ಇರುತ್ತೆ, ಓಕೆನಾ? ಇನ್ನೊಂದು H ಜೊತೆ ಬಾಂಡ್ ಮಾಡ್ಕೊಳ್ಳುತ್ತೆ, ಸಿಂಗಲ್ ಆಗಿರೋದಕ್ಕೆ ಇಷ್ಟಪಡೋದಿದೆ H, ಓಕೆನಾ? ಏನಾಗುತ್ತೆ? ಬಾಂಡ್ ಮಾಡ್ಕೊಳ್ಳುತ್ತೆ, ನಿಮ್ ತರ ಸಿಂಗಲ್ ಆಗಿರೋದಕ್ಕೆ ಇಷ್ಟಪಡೋದು. ಆದ್ರೆ ಹೈಡ್ರೋಜನ್ ಇದೆಯಲ್ಲ, ಹೈಡ್ರೋಜನ್ ನಿಮ್ ತರನೇ ಸಿಂಗಲ್ ಆಗಿರೋದಕ್ಕೆ ಇಷ್ಟಪಡೋದಿಲ್ಲ, ಆಯ್ತಾ? ಏನ್ ಮಾಡ್ಕೊಳ್ಳುತ್ತೆ? ಇನ್ನೊಂದು ಹೈಡ್ರೋಜನ್ ಜೊತೆ ಬಾಂಡ್ ಆಗುತ್ತೆ, 2 ಆಗುತ್ತಲ್ವಾ ಎಲೆಕ್ಟ್ರಾನ್ಸ್, ಆಗ ಏನಾಗುತ್ತೆ? ಸ್ಟೇಬಲ್ ಆಗುತ್ತೆ, ಅಷ್ಟೇ. ಇನ್ನೊಂದು ನೋಡಿದ್ರೆ ಕ್ಲೋರಿನ್, ಕ್ಲೋರಿನ್ದು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು? 7, ಓಕೆನಾ? ಒಂದು ಕ್ಲೋರಿನ್ಗೆ ಸ್ಟೇಬಲ್ ಆಗ್ಬೇಕಂದ್ರೆ ಏನ್ ಬೇಕು? ಇನ್ನೊಂದು ಎಲೆಕ್ಟ್ರಾನ್ಸ್ ಬೇಕು, ಓಕೆನಾ? ಇನ್ನೊಂದು ಕ್ಲೋರಿನ್ ಏನ್ ಬೇಕು? ಇನ್ನೊಂದು ಎಲೆಕ್ಟ್ರಾನ್ಸ್ ಬೇಕು. ಅದಕ್ಕೆ ಏನ್ ಮಾಡ್ಕೊಳ್ಳೋದು? ಶೇರ್ ಮಾಡ್ಕೊಳ್ಳೋದು, ಇದು ಕೊಡುತ್ತೆ, ಇದು ಕೊಡುತ್ತೆ, ನಾನು ನಿನಗೆ ಕೊಡ್ತೀನಿ, ನೀನು ನನಗೆ ಕೊಡಿಲ್ಲ ಅಂದ್ರೆ ನಾನು ಕೊಡೋದಿಲ್ಲ, ನೀನು ಕೊಡ್ಬೇಡ, ಅಷ್ಟೇ, ಒಂದೇ ಮೊದಲು. ಆಗ ಕ್ಲೋರಿನ್ ಕೊಡುತ್ತೆ, ಈಗ ಇನ್ನೊಂದು ಕ್ಲೋರಿನ್ ಕೊಡುತ್ತೆ, ಆಗ ಬಾಂಡ್ ಮಾಡ್ಕೊಳ್ಳುತ್ತೆ, ಫ್ರೆಂಡ್ಶಿಪ್ ಬಾಂಡ್ ಮಾಡ್ಕೊಳ್ಳುತ್ತೆ, ಆಯ್ತಾ? ಇದು ಸಿಂಗಲ್ ಬಾಂಡ್ ಆಗುತ್ತೆ ಕ್ಲೋರಿನ್ ನಡುವೆ, ಮತ್ತೆ ಹೈಡ್ರೋಜನ್ ಅಷ್ಟೇ ಸಿಂಗಲ್ ಬಾಂಡ್ ಆಗುತ್ತೆ. ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ನಿಮ್ಗೆ ಒಂದ್ಸಲ ಇಂಟ್ರೊಡಕ್ಷನ್ ಕೊಟ್ಟಿರ್ತಾರೆ ನಿಮ್ ಟೀಚರ್ಸ್, ಅಕಸ್ಮಾತ್ ಇಲ್ಲ ಅಂದ್ರೆ ನೆಕ್ಸ್ಟ್ ಹೇಳ್ತೀನಿ. ಆಕ್ಸಿಜನ್ ನೋಡೋಣ, ಓಕೆನಾ? ಈ ತಾನೇ ಬಾಂಡ್ ಆಗಿತ್ತಲ್ಲ, ಇದು ಡಬಲ್ ಬಾಂಡ್ ಆಗುತ್ತೆ. ಹೆಂಗ ಡಬಲ್ ಬಾಂಡ್ ಆಗುತ್ತೆ? ಆಕ್ಸಿಜನ್ ನ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು ನೋಡೋಣ, ಎಷ್ಟೈತಿ? ಇಲ್ಲಿ 6 ಇದೆ, ಓಕೆನಾ? 6 ಅಂದ್ರೆ ನಿಮ್ಗೆ ಇನ್ನ ಎಷ್ಟು ಬೇಕು? ಫುಲ್ ಕಂಪ್ಲೀಟ್ಲಿ ಅಂದ್ರೆ ಏನು ಸ್ಟೇಬಲ್ ಆಗುತ್ತೆ, ಓಕೆನಾ? ಸ್ಟೇಬಲ್ ಆಗಕ್ಕೆ ಎಷ್ಟು ಬೇಕು? 2 ಬೇಕು, ಓಕೆನಾ? 2 ಬೇಕು. ಯಾವ್ದ್ರ ಜೊತೆ ಮಾಡ್ಕೊಳ್ತೀವಿ? ಇನ್ನೊಂದು ಆಕ್ಸಿಜನ್ ನ ಕರ್ಕೊ ಬರ್ತೀರಾ, ನಾನು 2 ಎಲೆಕ್ಟ್ರಾನ್ ಕೊಡ್ತೀನಿ, ನೀನು ನಂಗೆ ಎಲೆಕ್ಟ್ರಾನ್ ಕೊಡ್ತೀನಿ, 2 ಎಲೆಕ್ಟ್ರಾನ್ ಕೊಡು, ಅಷ್ಟೇ. ಸ್ಟೇಬಲ್ ಆಗ್ಬೇಕಾದ್ರೆ ನಂಗೆ ಎಲೆಕ್ಟ್ರಾನ್ 2 ಎಲೆಕ್ಟ್ರಾನ್ ಕೊಡು, ಆಯ್ತು ತಗೊಳಪ್ಪ, ನನ್ನ ಹತ್ರ ಶೇರ್ ಮಾಡ್ಕೋಬೇಕು ಅಷ್ಟೇ, ಶೇರ್ ಮಾಡ್ಕೊಳ್ಳೋದು ಅಷ್ಟೇ. ಇದು ಸ್ಟೇಬಲ್ ಆಯ್ತು, ಇದು ಸ್ಟೇಬಲ್ ಆಯ್ತು. ಇಲ್ಲಿ ಡಬಲ್ ಬಾಂಡ್ ಆಗುತ್ತೆ, ನೋಡ್ಬೋದು, ಇಲ್ಲಿ 2 ಎಲೆಕ್ಟ್ರಾನ್ ಶೇರ್ ಆಗ್ತಿದೆ, ಅದು ಡಬಲ್ ಬಾಂಡ್. ಇನ್ನೊಂದ್ ಕಡೆ ಇದೆ ಟ್ರಿಬಲ್ ಬಾಂಡ್ ಶೇರ್ ಆಗುತ್ತೆ, ಎಲ್ಲಿ? ನೈಟ್ರೋಜನ್ ಅಲ್ಲಿ. ನೈಟ್ರೋಜನ್ ನ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು? 5, ಓಕೆನಾ? 5 ಆದ್ಮೇಲೆ ಇನ್ನೆಷ್ಟು ಬೇಕು? 8ಕ್ಕೆ ಎಷ್ಟು ಬೇಕು? 3 ಬೇಕಲ್ವಾ? ಇನ್ನೊಂದು ನೈಟ್ರೋಜನ್ ಜೊತೆ ಬಾಂಡ್ ಮಾಡ್ಕೊಳ್ಳೋದು, ಇಲ್ಲಿ ಟ್ರಿಬಲ್ ಬಾಂಡ್ ಆಗುತ್ತೆ, ಅಷ್ಟೇ. ಈ ಟ್ರಿಬಲ್ ಬಾಂಡ್ ಇದೆಯಲ್ಲ ಸಾಕಷ್ಟು ಸ್ಟ್ರಾಂಗ್ ಇರುತ್ತೆ, ಓಕೆನಾ? ಸಿಂಗಲ್ ಬಾಂಡ್ ನ ನಾವು ಸ್ಯಾಚುರೇಟೆಡ್ ಅಂತ ಕೂಗ್ತೀವಿ, ಮತ್ತೆ ಡಬಲ್ ಬಾಂಡ್ ಮತ್ತೆ ಟ್ರಿಬಲ್ ಬಾಂಡ್ ಇದೆಯಲ್ಲ ಇದನ್ನ ಅನ್ಸ್ಯಾಚುರೇಟೆಡ್ ಅಂತ ಕೂಗ್ತೀವಿ. ಇದೊಂಚೂರು ಸ್ಟಾರ್ಟಿಂಗ್ ಒಂಚೂರು ಹೇಳ್ಕೊಟ್ಟಿದ್ದೀನಿ, ಅಂದ್ರೆ ಕ್ಲೂ ಕೊಟ್ಟಿದ್ದೀನಿ, ಮುಂದೆ ನೋಡೋಣ, ಆಯ್ತಾ? ಅಮೋನಿಯಾ ಬಗ್ಗೆ ನೋಡೋಣ. ಅಮೋನಿಯಾ, ಓಕೆನಾ? ನೈಟ್ರೋಜನ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ 5, ಮತ್ತೆ ಹೈಡ್ರೋಜನ್ 1, ಓಕೆನಾ? 5, ಇನ್ನ 3 ಹೈಡ್ರೋಜನ್ ಬೇಕು. ಫಸ್ಟ್ ಏನಂದ್ರೆ ಅಮೋನಿಯಾ ನೈಟ್ರೋಜನ್ ಹತ್ರ ಒಂದು ಹೈಡ್ರೋಜನ್ ಬರುತ್ತೆ, ಓಕೆನಾ? ಹೈಡ್ರೋಜನ್ ಬಂದಿರುತ್ತೆ, ನಾನು ನಿಮ್ಗೆ ಎಲೆಕ್ಟ್ರಾನ್ ನ ಶೇರ್ ಮಾಡ್ತೀನಿ. ಇದು ನೈಟ್ರೋಜನ್ ಬುದ್ಧಿವಂತ, ನೀನು ಒಬ್ಬನೇ ಬಂದ್ರೆ ನನ್ಗೆ ಹೊಟ್ಟೆ ತುಂಬೋದಿಲ್ಲ, ಇನ್ನ ಇಬ್ರನ್ನ ಕರ್ಕೊ ಬಾ, ಅವಾಗ ಬೇಕಾದ್ರೆ ನಾನು ಕೊಡ್ತೀನಿ, ಆಯ್ತು ಅಂತ ಇದು ಕರ್ಕೊ ಬರುತ್ತೆ, ಆಗ ಬಾಂಡ್ ಮಾಡ್ಕೊಳುತ್ತೆ, ಅಮೋನಿಯಾ, ಅಷ್ಟೇ. ಮತ್ತೆ ಇನ್ನ ಮೀಥೇನ್ ಅಷ್ಟೇ. ಮೀಥೇನ್ ಅಂದ್ರೆ ಏನಂದ್ರೆ ಮುಂದೆ ನೋಡೋಣ, ಓಕೆನಾ? ಸೊ ಸಿ, ಕಾರ್ಬನ್ ಅಲ್ಲಿ ನಿಮ್ಗೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ 4 ಇರುತ್ತೆ. 4 ಅಂದ್ರೆ ಇನ್ನ ಎಷ್ಟು ಬೇಕು? ಇನ್ನೆಷ್ಟು ಬೇಕು? 4 ಬೇಕಲ್ವಾ? CH4 ಇಲ್ಲಿ, ಆಯ್ತಾ? ಸ್ಟೇಬಲ್ ಆಗ್ಬೇಕಂದ್ರೆ ಇನ್ನ 4 ಹೈಡ್ರೋಜನ್ ಬೇಕಾ, ಅಥವಾ ಬೇರೆ ಯಾವ್ದಾರ ಮೋನೋವೇಲೆಂಟ್ ಕಾಂಪೌಂಡ್ಸ್ ಬೇಕು? ಮೋನೋವೇಲೆಂಟ್ ಅಂದ್ರೆ ಏನು ಮುಂದೆ ಹೇಳ್ಕೊಡ್ತೀನಿ, ಎಲ್ಲ ಇವಾಗಲೇ ಹೇಳ್ಕೊಟ್ರೆ ಚಾಪ್ಟರ್ ಮುಂದೆ ನಡೆಸೋದು, ಆಯ್ತಾ? ಒಂದೊಂದೊಂದೊಂದು ತಗೊಂಡ್ಬಂದ್ರೆ ಹೈಡ್ರೋಜನ್ ಜೊತೆ, ಆಯ್ತಾ? ಸ್ಟೇಬಲ್. ನೆಕ್ಸ್ಟ್ ನೋಡೋಣ. ಸೊ ಈ ವಿಡಿಯೋ ಮಾಡಿದ್ರೆ ನನ್ನ ಎಲ್ಲ ಕೆಮಿಸ್ಟ್ರಿ ಚಾಪ್ಟರ್ಸ್ ಮುಗ್ದೋಗುತ್ತೆ, ಆಯ್ತಾ? ನಿಮ್ಗೆ ಯಾವ್ದಾರೋ, ಈಗ ನಾನು ಫಿಸಿಕ್ಸ್ ಮಾಡ್ಬೇಕು, ಇಲ್ಲ ಬಯಾಲಜಿ ಮಾಡ್ಬೇಕು, ಓಕೆನಾ? ಇನ್ನ ನಿಮ್ಗೆ ಎಕ್ಸಾಮ್ ಟೈಮ್ ಸಕ್ಕದ ಹತ್ರ ಇದೆ, ಅದು ಸೈನ್ಸ್ 24ಕ್ಕೆ ಇರೋದು, ಇವತ್ತು ಡೇಟ್ 13, ಆಯ್ತಾ? ಸೊ ಬೇಗ ಮುಗಿಸ್ಬೇಕು ನಿಮ್ ಚಾಪ್ಟರ್ ಎಲ್ಲ. ಸೊ ಟ್ರೈ ಮಾಡಿ. ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್, ಇದು ಡಿಫ್ರೆಂಟ್ ನೇಚರ್ ಅಂತಾರೆ ಕಾರ್ಬನ್, ಆಯ್ತಾ? ಮೊದಲನೇ ನೋಡೋಣ ಕ್ಯಾಟಿನೇಷನ್. ಕ್ಯಾಟಿನೇಷನ್ ಏನ ಒಂಥರ ಹೆಸರು ಡಿಫ್ರೆಂಟ್ ಆಗಿದೆ. ಕ್ಯಾಟಿನೇಷನ್ ಅಂದ್ರೆ ಈಗ ನಾನು ಇತ್ತಾನಂದ್ರೆ ಕಾರ್ಬನ್ ಕಾರ್ಬನ್ ನಡುವೆ, ಅಂದ್ರೆ ಇತ್ತಾನೆ ಹೇಳಿಲ್ಲ, ಕಾರ್ಬನ್ 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 ನಡುವೆ ಒಂದು ಬಾಂಡ್ ಅಂದ್ರೆ ಚೈನ್ ಆಗಿರುತ್ತಲ್ಲ, ಆ ಚೈನ್ ಬಾಂಡಿಗೆ ಅಥವಾ ಏನಾದ್ರು ಬಾಂಡ್ ಅಂತ ತಿಳ್ಕೊಳ್ಳಿ, ಆ ಬಾಂಡ್ ನಾವ್ ಅಂತೀವಿ ಕ್ಯಾಟಿನೇಷನ್ ಅಂತ ಹೋಗ್ತೀವಿ. ನಿಮ್ಗೆ ಏನಾದ್ರು ಅರ್ಥ ಆಗಲಿಲ್ಲ ಅಂದ್ರೆ ಒಂದು ನಿಮಿಷ
ಇಲ್ಲಿ ಕಾಣಿಸ್ತಿದ್ಯಾ ಚೈನ್ ಆಗಿರೋದು, ಇದಕ್ಕೆ ಕ್ಯಾಟಿನೇಷನ್ ಅಂತ ಕೂಗ್ತೀವಿ. ಸರಿನಾ ಅಣ್ಣ? ಇದು ಎಷ್ಟು ಚೇಂಜ್ ಮಾಡ್ಕೋಬೋದು ಕಾರ್ಬನ್ ಚೈನ್ ಅಂತ ಕೂಗೋದಂದ್ರೆ ಅದು ಮಿಲಿಯನ್ ಬಿಲಿಯನ್ ಗಟ್ಟಲೆ ಚೇಂಜ್ ಮಾಡ್ಕೊಳುತ್ತೆ, ಲೆಕ್ಕನೇ ಇರೋದಿಲ್ಲ. ಅದಕ್ಕೆ ನಿಮ್ಗೆ ಕಾರ್ಬನ್ ಬಗ್ಗೆ ಜಾಸ್ತಿ ಅಂದ್ರೆ ಜಾಸ್ತಿ ಓದಕ್ಕಿರೋದು. ಓಕೆನಾ? ಇದ್ರ ಬಗ್ಗೆನೇ ಒಂದು ಚಾಪ್ಟರ್ಸ್ ಇದೆ. ಸರಿನಾ? ಮತ್ತೆ ಇನ್ನೊಂದು ಸಿಲಿಕಾನ್ ಇದೆಯಲ್ಲ, ಇದು ಬರೀ 7 ಅಥವಾ 8 ಮಾಡ್ಕೊಳ್ಳೋದು ಅಷ್ಟೇ, ಆದ್ರೆ ಸಖತ್ ರಿಯಾಕ್ಟಿವ್ ಅಷ್ಟೇ. ಟೆಟ್ರಾವೇಲೆನ್ಸಿ ಅಂದ್ರೆ ಏನು? ಟ್ರೈ ಮಾಡಿ ನೋಡೋಣ ಟೆಟ್ರಾವೇಲೆನ್ಸಿ ಅಂತ. ವಿಡಿಯೋ ಪಾಸ್ ಮಾಡಿ ನೀವು, ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ ಆನ್ಸರ್ ನೀವು ಓದಿರ್ತೀರಾ ಇಲ್ಲ ಬೈಟ್ ಮಾಡಿರ್ತೀರಲ್ವಾ, ಅವಾಗ ನಿಮ್ಗೆ ಇನ್ನೊಂದ್ಸತಿ ಗೊತ್ತಾಗುತ್ತೆ. ಓ ನಾನು ಹಿಂಗೆ ಅಂದ್ರೆ ನಿಮ್ಗೆ ಯಾವ್ದಾದ್ರು ಯೂಟ್ಯೂಬ್ ಚಾನಲ್ ಏನಾದ್ರು ಕಮೆಂಟ್ ಮಾಡಿದಾಗ ನಿಮ್ಮ ಮೆಮೊರಿ ಹುಡ್ಕೊಬಿಡುತ್ತೆ. ಓಕೆನಾ? ಆ ಥರ ಈ ಟೆಟ್ರಾವೇಲೆನ್ಸಿ ಒಂಚೂರು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಕ್ಯಾಟಿನೇಷನ್ ಅಷ್ಟಕ್ಕಷ್ಟೇ, ಟೆಟ್ರಾವೇಲೆನ್ಸಿ ಸಖತ್ ಇಂಪಾರ್ಟೆಂಟ್. ಆಯ್ತಾ? ಟೆಟ್ರಾ ಅಂದ್ರೆ ಎಷ್ಟು? 4 ವೇಲೆನ್ಸಿ. 4 ವೇಲೆನ್ಸಿ ಇರೋದು ಯಾವುದು? ಕಾರ್ಬನ್ ಅಲ್ವಾ? ಕಾರ್ಬನ್ಗೆ 4 ಎಲೆಕ್ಟ್ರಾನ್ಸ್ ಇದೆ. ಇನ್ನು ಎಷ್ಟು ಬೇಕು? ಮೋನೋವೇಲೆಂಟ್ ಕಾಂಪೌಂಡ್ಸ್ 4 ಬೇಕು ಅಲ್ವಾ? ಮೋನೋವೇಲೆಂಟ್ ಕಾಂಪೌಂಡ್ಸ್ ಇದೆ. ಮೋನೋವೇಲೆಂಟ್ ಕಾಂಪೌಂಡ್, ಮೋನೋ ಅಂದ್ರೆ ಎಷ್ಟು? 1. ಆಯ್ತಾ? ವೇಲೆನ್ಸಿ, 1 ವೇಲೆನ್ಸಿ ಇರೋದು ಅದು ಹೈಡ್ರೋಜನ್ ಇದೆಯಾ ಆ ತರ. ಕಾರ್ಬನ್ ಆರ್ ಫಾರ್ಮ್ಡ್ ವಿತ್ hydrogen, oxygen, nitrogen, sulfur, chlorine and many other elements. ಓಕೆನಾ? ಬೇರೆ ಬೇರೆ ಎಲಿಮೆಂಟ್ಸ್ ಇದೆ. ಏನ್ ಮಾಡ್ಕೊಳುತ್ತೆ? ಬಾಂಡ್ ಮಾಡ್ಕೊಳುತ್ತೆ. ಎಷ್ಟೇ ಬರಲ್ಲ. ಸರಿನಾ? ನೆಕ್ಸ್ಟ್ ನೋಡೋಣ. ಬಂತು ನಿಮ್ಮ ಫೇವರೇಟ್ ಟಾಪಿಕ್, ಸ್ಯಾಚುರೇಟೆಡ್ ಮತ್ತೆ ಅನ್ಸ್ಯಾಚುರೇಟೆಡ್. ಇದು ಸಖತ್ ಈಸಿ. ಓಕೆನಾ? ಯಾರು ಕಷ್ಟನೇ ಇರೋದಿಲ್ಲ. ಸ್ಯಾಚುರೇಟೆಡ್ ಮತ್ತೆ ಅನ್ಸ್ಯಾಚುರೇಟೆಡ್. ಸೊ ಇಲ್ಲಿ ಇದೆಯಲ್ವಾ ನಂಗೆ ಗೊತ್ತಿಲ್ಲ, ಫಾರ್ಮುಲಾ ಎಲ್ಲ ನೆಕ್ಸ್ಟ್ ಅಲ್ಲಿ ಬರುತ್ತೆ ಅನ್ಸುತ್ತೆ, ನೋಡೋಣ. ಅಲ್ಲಿ ಇಲ್ಲಾಂದ್ರೂ ಪರವಾಗಿಲ್ಲ, ನಾನು ಈಗಲೇ ಹೇಳ್ಬೋದು. ಸ್ಯಾಚುರೇಟೆಡ್ ಅಂದ್ರೆ ಆಲ್ಕೇನ್ಸ್ ಅಂತ ಕೊಡ್ತೀವಿ. ಸ್ಯಾಚುರೇಟೆಡ್ ಅಲ್ಲಿ AN ಇಂದ ಎಂಡ್ ಆಗುತ್ತೆ. ಅನ್ಸ್ಯಾಚುರೇಟೆಡ್ ಅಲ್ಲಿ ENE ಅಥವಾ YN ಇಂದ ಎಂಡ್ ಆಗುತ್ತೆ ವರ್ಡ್. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಸ್ಯಾಚುರೇಟೆಡ್ಗೆ ಮೀಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್. ಓಕೆನಾ? ಪೆಂಟೇನ್ ಅಣ್ಣ ನೀವು ಆಗಲ್ಲ, ಆ ಪೆಂಟೇನ್. ಓಕೆನಾ? ಇದು ಬೇರೆ ಪೆಂಟೇನ್. ಸರಿನಾ? AN ಇಂದ ಎಂಡ್ ಆದ್ರೆ ಅದನ್ನ ಸ್ಯಾಚುರೇಟೆಡ್ ಅಂತ ಕೊಡ್ತೀವಿ. ಇದಕ್ಕೆ ಎಕ್ಸಾಂಪಲ್. ಸರಿನಾ? ಮತ್ತೆ ಅನ್ಸ್ಯಾಚುರೇಟೆಡ್ಗೆ ಮೀಥೇನ್ ಬರೋದಿಲ್ಲ. ಮೀಥೇನ್ ಅಲ್ಲಿ ಡಬಲ್ ಬಾಂಡ್ ಮತ್ತೆ ಟ್ರಿಪಲ್ ಬಾಂಡ್ ಆಗೋದಿಲ್ಲ, ಸಿಂಗಲ್ ಬಾಂಡ್ ಅಷ್ಟೇ. ಸಿಂಗಲ್ ಆಗಿರುತ್ತೆ ನಿಂತ ಕೊನೆದು. ಆಯ್ತಾ? ಸಖತ್ ಫೀಲ್ ಮಾಡ್ಕೋಬೇಡಿ. ಬನ್ನಿ ನೋಡೋಣ. ಮೀಥೇನ್ ಆಗೋದಿಲ್ಲ ಅಂತ ನಾವು ಅನ್ಕೊಂಡ್ವಿ. ಈಗ ಈಥೈನ್. ಓಕೆನಾ? ಈಥೇನ್ ಅಂದ್ರೆ ಈಗ ತಾನೇ ಹೇಳಿದೆ, ಸ್ಯಾಚುರೇಟೆಡ್ AN ಇಂದ ಎಂಡ್ ಆಗುತ್ತೆ. ENE ಇದು ಅನ್ಸ್ಯಾಚುರೇಟೆಡ್, ಮತ್ತೆ YNE ಈಥೈನ್ ಇದು ಅನ್ಸ್ಯಾಚುರೇಟೆಡ್. ಓಕೆನಾ? ಸೊ ಇನ್ನ ನೋಡೋಣ. ಮತ್ತೆ ಈಥೇನ್ ಅಲ್ಲ, ಇದೇನು ಅನ್ಸ್ಯಾಚುರೇಟೆಡ್ ಅಂದ್ರೆ ಡಬಲ್ ಬಾಂಡ್. ಇದು ಕಾಣಿಸ್ತಿಲ್ಲ, ಡಬಲ್ ಬಾಂಡ್. ಆಯ್ತಾ? ಇಲ್ಲಿ ಹೆಂಗಾಗುತ್ತೆ ಅಂದ್ರೆ ಅಣ್ಣ ಇಲ್ಲಿ ನೋಡಿದ್ರೆ ಇಲ್ಲೋ ಹೈಡ್ರೋಜನ್ ಇದೆ, ಇಲ್ಲೋ ಹೈಡ್ರೋಜನ್ ಇದೆ, ಹೆಂಗ್ ಡಬಲ್ ಬಾಂಡ್ ಆಯ್ತು ಅಂತ ನೀವು ಕೇಳ್ಬೋದು. ಆಯ್ತಾ? ಇಲ್ಲಿ ಬರೀ 2 ಹೈಡ್ರೋಜನ್. ಇಲ್ಲಿ ಅಬ್ಸರ್ವ್ ಮಾಡ್ಬೋದು 3 ಹೈಡ್ರೋಜನ್ ಇದೆ, 1 ಕಾರ್ಬನ್ ಇದೆ. ಆಯ್ತಾ? ಇದನ್ ಮಾಡ್ಕೊಳುತ್ತೆ 4 ಇರುತ್ತಲ್ಲ, ಅದಕ್ಕೆ ಹೇಳ್ಕೊಡುತ್ತೆ ಹೈಡ್ರೋಜನ್ ಬಂದು. ಆಯ್ತಾ? 2 ಹೈಡ್ರೋಜನ್ ಒಂದೊಂದು ಕೊಡುತ್ತೆ. ಆಯ್ತಾ? ಇನ್ನ ಮಿಕ್ಕಿದ ಎಷ್ಟು ಹೊಡಿತು? ಇನ್ನ 2 ಹೊಡಿತು. ಅದ್ರ ಜೊತೆ ಬಾಂಡ್ ಮಾಡ್ಕೊಂಡ್ರೆ ಡಬಲ್ ಬಾಂಡ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ನೋಡೋಣ. ಇಲ್ಲಿ ಸ್ಟೆಪ್ಸ್ ಎಲ್ಲ ಇದೆ, ಸ್ಟೆಪ್ಸ್ ತಲೆನೇ ಕೆಡಿಸ್ಕೊಬೇಡಿ. ಫಾರ್ಮುಲಾ ನೋಡಿ. ಏನಾದ್ರು C2H6 ಅಂತ ಇದ್ರೆ ಏನು? ಈಥೇನ್ ಅಲ್ಲ, ಈಥೇನ್. ಆಯ್ತಾ? ಅಂದ್ರೆ ಏನಿದೆ? ಚೈನ್ಸ್, ಬ್ರಾಂಚೆಡ್, ರಿಂಗ್ಸ್. ಅಂದ್ರೆ ಇದು ಶೇಪ್, ಕಾರ್ಬನ್ ಯಾವ ತರ ಶೇಪ್ ಅಲ್ಲಿ ಇದೆ, ಯಾವ್ಯಾವ ಶೇಪ್ ಅಲ್ಲಿ ಇರುತ್ತೆ ಅಂತ. ಚೈನ್, ಬ್ರಾಂಚೆಡ್ ಮತ್ತೆ ರಿಂಗ್ಸ್. ಇದಕ್ಕೆ ಎಕ್ಸಾಂಪಲ್ ಇದೆ. ಚೈನ್ಸ್ ನೋಡೋದಾದ್ರೆ ಇಲ್ಲಿ ನೋಡ್ಬೋದು, ಇದೆಲ್ಲ ಚೈನ್ ಅಲ್ಲಿ ಇದೆ. ಎಲ್ಲರೂ ಬ್ರಾಂಚೆಡ್ ಕಾಣಿಸ್ತಿದ್ಯಾ? ಇಲ್ಲ ಕಾಣಿಸ್ತಿಲ್ಲ. ಸೊ ಇದು ಚೈನ್. ಓಕೆನಾ? ಫಾರ್ ಎಕ್ಸಾಂಪಲ್ ಮೀಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್. ಅಣ್ಣ ಏನು ಹಿಂಗೆ ಹೇಳ್ಕೊಂಡು ಹೋಗ್ತಿದ್ದೀನಿ? ಅಷ್ಟು ಇಂಪಾರ್ಟೆಂಟ್, ಪಕ್ಕ ಇಂಪಾರ್ಟೆಂಟ್. ಇದರಿಂದ ಒಂದು ಮಾರ್ಕ್ಸ್ ಕ್ವಶನ್ ಬರುತ್ತೆ. ಆಯ್ತಾ? MCQ ಬರುತ್ತೆ, ಬರ್ದಿಟ್ಕೋಕಂತ. ಆಯ್ತಾ? ಸರಿನಾ? ಇದ್ರ ಫಾರ್ಮುಲಾಗಳು ನೆನ್ಪಿಟ್ಕೊಳ್ಳಿ. ಮತ್ತೆ ಇದ್ರ ಸ್ಟ್ರಕ್ಚರ್ಗಳು ಈಸಿ ಇದೆ. ನೀವು ಮೇನ್ ಆಗಿ ಇಲ್ಲ 6 ಇದೆಯಲ್ಲ ಅಷ್ಟೇ ಕಲ್ತ್ಕೊಳ್ಳಿ. ಇನ್ನೇನು ನಿಮ್ ಟೀಚರ್ಸ್ ಎಷ್ಟೇ ಹೇಳ್ಕೊಟ್ಟಿರ್ತಾರೆ ತಲೆ ಕೆಡಿಸ್ಕೊಬೇಡಿ. ನಿಮ್ಗೆ ಫಸ್ಟ್ ಇಯರ್ ಅಲ್ಲಿ ಮತ್ತೆ ನಿಮ್ ಟೀಚರ್ಸ್ ಹೇಳ್ಕೊಡ್ತಾರೆ, ಅವಾಗ ಬೇಕಾದ್ರೆ ನೀವು ಕಲ್ತ್ಕೋಬಹುದು. ನೀವು ಸೈನ್ಸ್ ತಗೊಂಡು. ಆಯ್ತಾ? ಬೇರೆಯವರೆಲ್ಲ ಏನೊಂದು ಸೈನ್ಸ್ ಆಲೋಚನೆ ಮಾಡಿ ಕಾಮರ್ಸ್ ಅಥವಾ ಆರ್ಟ್ಸ್ ಮಾಡಿರ್ತಾರೆ. ಅದನ್ನ ನಿಮ್ಮ ಇಷ್ಟ, ನೀವು ಯಾವ್ದಾದ್ರು ತಗೊಳ್ಳಿ, ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವ್ದಾದ್ರು. ಆಯ್ತಾ? ನೀವು ಅಕಸ್ಮಾತ್ ಸೈನ್ಸ್ ತಗೊಂಡ್ರೆ ಇದನ್ನ ಒಂಚೂರು ನೋಡ್ಕೊಳ್ಳಿ. ಬರೀ 6 ನೋಡ್ಕೊಳ್ಳಿ ಸಾಕು, ಮುಂದೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಆಯ್ತಾ? ಇಷ್ಟು ನೋಡ್ಕೊಳ್ಳಿ. ಯಾವುದು? ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್.
ಆಯ್ತಾ. ಇಲ್ಲಿ ಬ್ರಾಂಚೆಡ್ ಐತೆ ನೋಡಿ, ಕಾಣಿಸ್ಬೋದು ಇದು ಯಾವ್ದು ಫಾರ್ಮುಲಾ ಬ್ಯೂಟೇನ್. ಬ್ಯೂಟೇನ್ ಅಂತ ಹೆಂಗ್ ಕಂಡಿಡಿದ C4 ಇಲ್ಲಿ 4 ಎಷ್ಟಿದೆ, 4 ಕಾರ್ಬನ್ ಇದೆಯಲ್ವಾ ಇಲ್ಲಿ C4H10 ಯಾವುದು ಬ್ಯೂಟೇನ್. ಓಕೆನಾ. ನೀವು ಯಾವ ತರ ನೆನಪಿಸ್ಕೋಬಹುದು ಅಂದ್ರೆ 1 ಕಾರ್ಬನ್ ಇತ್ತು ಅಂದ್ರೆ ಮೀಥೇನ್, 2 ಕಾರ್ಬನ್ ಇತ್ತು ಅಂದ್ರೆ ಈಥೇನ್, 3 ಕಾರ್ಬನ್ ಇತ್ತು ಅಂದ್ರೆ ಪ್ರೋಪೇನ್, 4 ಇತ್ತು ಅಂದ್ರೆ ಬ್ಯೂಟೇನ್, 5 ಇತ್ತು ಅಂದ್ರೆ ಪೆಂಟೇನ್, 6 ಇತ್ತು ಅಂದ್ರೆ ಹೆಕ್ಸೇನ್. ಓಕೆನಾ. ಬ್ಯೂಟೇನ್ ಅಲ್ಲಿ ಎರಡೇ ಸ್ಟ್ರಕ್ಚರ್ ಬರುತ್ತೆ, ಒಂದು ಚೈನ್ ಸ್ಟ್ರಕ್ಚರ್ ಇದೆ ಮತ್ತೆ ಇನ್ನೊಂದು ಬ್ರಾಂಚ್ ಸ್ಟ್ರಕ್ಚರ್ ಇದೆ. ಓಕೆನಾ. ಇದು ಚೈನ್ ಸ್ಟ್ರಕ್ಚರ್ ಮತ್ತೆ ಇದು ಬ್ರಾಂಚ್ ಸ್ಟ್ರಕ್ಚರ್. ಓಕೆನಾ. ಅದೊಂಚೂರು ನೋಡ್ಕೊಳ್ಳಿ. ಇದು ಕೇಳ್ತಾರೆ, ನೋಟ್ ಮಾಡ್ಕೊಳ್ಳಿ, ಇದು ಕೇಳಕ್ ಹೇಳ್ತಾರೆ ಆಯ್ತಾ. ಮತ್ತೆ ಬ್ರಾಂಚ್ ಅಲ್ಲೂ ಅಷ್ಟೇ ಸೈಕ್ಲೋಹೆಕ್ಸೇನ್. ಓಕೆನಾ. ಇದು ನಿಮ್ಗೆ ಏನಂದ್ರೆ ಡ್ರಾ ದ ನೀಟ್ ಡಾಟ್ ಸ್ಟ್ರಕ್ಚರ್ ಅಥವಾ ಯಾವ್ದು ಕೇಳಕ್ ಹೇಳ್ತೀನಿ ಆಯ್ತಾ. ಇಲ್ಲಿ ಸೈಕ್ಲೋಹೆಕ್ಸೇನ್ C5H12 ಇದು ಯಾವುದು ರಿಂಗ್ ಶೇಪ್ ಅಲ್ಲಿ ಇದೆ. ಓಕೆನಾ. ಇದನ್ನು ನಾವು ಸೈಕ್ಲೋಹೆಕ್ಸೇನ್ ಅಂತ ಹೋಗ್ತೀವಿ. ಇದ್ರದ್ದು ನಮಗೆ ಏನಂತ ಕೇಳಿದ್ರೆ ಕ್ಯಾನ್ ಯು ಡ್ರಾ ದ ಎಲೆಕ್ಟ್ರಾನ್ಸ್ ಡಾಟ್ ಸ್ಟ್ರಕ್ಚರ್ ಆಫ್ ಸೈಕ್ಲೋಹೆಕ್ಸೇನ್. ಇಲ್ಲೇನಿದೆ ಬಾಂಡ್ ಸ್ಟ್ರಕ್ಚರ್ ಇದೆ, ಇಲ್ಲಿ ಡಾಟ್ ಸ್ಟ್ರಕ್ಚರ್ ಕೊಟ್ಟಿದ್ದೀನಿ. ನಮಗೆ ಕೇಳಿದಾರಲ್ಲ ಕ್ಯಾನ್ ಯು ಡ್ರಾ, ನಿಮ್ಗೆ ಆಗುತ್ತಾ ಬಿಡ್ಸಕ್ಕೆ ಅಂತ ನಮ್ಗೆ ಧಮ್ಕಿ ಇದೆ, ಅದಕ್ಕೆ ನಾನು ಏನ್ ಮಾಡಿದೀನಿ ಹೇಳ್ಕೊಟ್ಟಿದ್ದೀನಿ, ನೀವು ನೋಡ್ಕೋಬಹುದು ಆಯ್ತಾ. ಬೆಂಜಿನ್ ಇದೆಯಲ್ಲ, ಬನ್ನಿ ಬೆಂಜಿನ್ ಒಂದ್ಸಲ ಝೂಮ್ ಮಾಡ್ತೀನಿ. ಬೆಂಜಿನ್ ಅಷ್ಟೇ ಅಷ್ಟೊಂದು ಸಖತ್ ಇಂಪಾರ್ಟೆಂಟ್, ಅಷ್ಟೊಂದು ಇಂಪಾರ್ಟೆಂಟ್, ಸಖತ್ ಇಂಪಾರ್ಟೆಂಟ್. ಬೆಂಜಿನ್ ನಾವು ಈ ಕಡೆ ಸ್ಯಾಚುರೇಟೆಡ್ ಅಂತ ಹೇಳ್ತಾರೆ, ಈ ಕಡೆ ಅನ್ಸ್ಯಾಚುರೇಟೆಡ್ ಅಂತ ಹೇಳ್ತಾರೆ. ಯಾಕೆಂದ್ರೆ ಇರೋ ನಿಮಿಷ ನಿಮ್ಗೆ ಕ್ಲೀನ್ ಆಗಿ ಕಾಣಿಸ್ತಿಲ್ಲ ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಕ್ಲಿಯರ್ ತೋರಿಸ್ತೀನಿ. ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ಬೋರ್ಡ್, ಅದಕ್ಕೆ ಝೂಮ್ ಮಾಡ್ತಿಲ್ಲ ಇದಕ್ಕೆ. ಸೊ ಇದು ಬೆಂಜಿನ್ ಬಗ್ಗೆ ಹೇಳ್ತಿದ್ದೆ ನಾನು. ಓಕೆನಾ. ಬೆಂಜಿನ್ ಸ್ಯಾಚುರೇಟೆಡ್ ಅಲ್ಲ, ಅನ್ಸ್ಯಾಚುರೇಟೆಡ್ ಅಲ್ಲ. ಹೆಂಗೆ ಅಂತ ಹೇಳೋದಾದ್ರೆ ಇಲ್ಲಿ ನೋಡ್ಬೋದು, ಒಂದು ಸಿಂಗಲ್, ಒಂದು ಡಬಲ್, ಒಂದು ಸಿಂಗಲ್, ಒಂದು ಡಬಲ್, ಒಂದು ಸಿಂಗಲ್, ಒಂದು ಡಬಲ್. ಇದೆಯಲ್ಲ ಪಕ್ಕ ಸಖತ್ ಇಂಪಾರ್ಟೆಂಟು, ಪಕ್ಕ ಬಂದೇ ಬರುತ್ತೆ ಎಕ್ಸಾಮಿಗೆ ಆಯ್ತಾ. ಇದು PYQs ತೆಗೆದು ನೋಡಿದ್ರೆ ನಿಮ್ಗೆ ಸಖತ್ ಇಂಪಾರ್ಟೆಂಟು, ಮತ್ತೆ ರಿಪೀಟ್ ಆಗಿದೆ. ಓಕೆನಾ. ಇಲ್ಲಿ ನೋಡಿದ್ರೆ ಸಿಂಗಲ್ ಬಾಂಡ್ ಇದೆ, ಇದೇನು ಸ್ಯಾಚುರೇಟೆಡ್, ಮತ್ತೆ ಡಬಲ್ ಬಂದಿದೆ ಅನ್ಸ್ಯಾಚುರೇಟೆಡ್ ಅಲ್ವಾ. ಈಗ ನಾವು ಇದನ್ನ ಸ್ಯಾಚುರೇಟೆಡ್ ಅಂತ ಅನ್ನೋದ ಅನ್ಸ್ಯಾಚುರೇಟೆಡ್ ಅಂತ ಅನ್ನೋದ ಚಾನ್ಸೇ ಇಲ್ಲ. ಈಗ ನಿಮ್ಗೆ ಹೆಂಗೆ ನಿಮ್ನ ಶ್ರೀಮಂತರು ಅನ್ನೋಕ್ಕಾಗಲ್ಲ, ಈ ಕಡೆ ಬಡವರು ಅನ್ನೋಕ್ಕಾಗಲ್ಲ, ಮಿಡಲ್ ಕ್ಲಾಸ್ ಅಂತ ಅನ್ಬೋದು. ಸೊ ಇನ್ನೊಂದು ಹೇಳೋದಾದ್ರೆ ಪಾಠ ಮಾಡೋದಂತೆ ಅಂತಲ್ಲ, ನಿಮ್ಮ ಟೀಚರ್ಸ್ಗಳ ಥರ ನಾನು ಬೇರೆ ಮಾತಾಡಕ್ಕೆ ನಂಗೆ ಇಷ್ಟಪಡಲ್ಲ. ಆದರೆ ನಾನು ಏನು ಮಾಡಿ ನಿಮ್ಮ ಅಣ್ಣ ಅಂತ ಅಂದ್ಬಿಡ್ತೀನಿ ಆಯ್ತಾ. ಏನಂದ್ರೆ ಈಗ ನೀವು ಮಿಡಲ್ ಕ್ಲಾಸಿಗೆ ಬಂದ್ಬಿಟ್ಟಿದ್ದೀರಿ. ನಾನು ಆಲ್ಮೋಸ್ಟ್ ನಾನು 10th ಓದ್ಬೇಕಾದ್ರೆ ನಾನು ನೋಡಿದ್ದೀನಿ, ಎಲ್ಲರೂ ಏನು ಮಾಡ್ತೀರಾ ಬೇರೆ ಯೂಟ್ಯೂಬ್ ಚಾನಲ್ ಹೋಗ್ತೀರ. ಈಗ ನನ್ನ ಚಾನಲ್ ನಾನು ಯಾವ್ದು ಲೈವ್ ಮಾಡಿದ್ರೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಆಯ್ತಾ. ಏನ್ ಮಾಡ್ತಾರೆ ಅಂದ್ರೆ ಯಾವ ತರ ಚಾಟ್ ಮಾಡ್ತಿರ್ತಾರೆ, ಸುಮ್ಮನೆ ಮಾತಾಡ್ತಿರೋದು ಆಯ್ತಾ. ಪಾಠ ಕಷ್ಟಪಟ್ಟು ಮಾಡ್ತಿರ್ತಾರೆ. ಈಗ ನೀವು ಟೀಚರ್ಸ್ಗಳು ನೋಡಿರ್ಬೋದು, ನನ್ನೇ ತಗೊಳ್ಳಿ ಆಯ್ತಾ. ಟೀಚರ್ಸ್ ಹೇಳೋಣ ನಿಮ್ಮ ಅಣ್ಣ ಅಂತ ನಂಗೆ ಗೊತ್ತಾ, ನಾನು ಯಾವ್ದೇ ಕಾರಣಕ್ಕೂ ನಿಮ್ಮ ಟೀಚರ್ಸ್ ಹೇಳೋಕೆ ಚಾನ್ಸ್ ಇಲ್ಲ ಆಯ್ತಾ. ಸಖತ್ ಕಷ್ಟಪಟ್ಟೆ ನಿಮ್ಗೋಸ್ಕರ ರೆಡಿ ಮಾಡ್ತಾರೆ. ನಿಮ್ಗೆ ಯಾವ ತರ ಈಸಿಯಾಗಿ ನಿಮ್ಗೆ ಯಾವ್ದಾದ್ರು ಟ್ರಿಕ್ ಕೇಳ್ಕೊಡೋದಾಗ್ಲಿ ಏನಾಗಿ ಕಷ್ಟಪಟ್ಟಿರ್ತಾರೆ. ಸೊ ಅವ್ರ ಕಷ್ಟಕ್ಕೆ ಒಂಚೂರಾದ್ರೂ ಬೆಲೆ ಬೇಕಲ್ವಾ, ಅದಕ್ಕೆ. ಮತ್ತೆ ಇನ್ನ ನೀವು ಮಿಡಲ್ ಕ್ಲಾಸ್ ಅಂತಾನೆ ಇದೆ. ಓಕೆನಾ. ಬೇರೆಯವ್ರ ಜೊತೆ ಚಾಟ್ ಮಾಡೋದು ನಮ್ಗೆ ಗೊತ್ತು ನಿಮ್ ಆಯ್ತಾ. ಬಾಯ್ಬಿಟ್ಟು ಹೇಳೋದೇನು ಬೇಕಾಗಿಲ್ಲ ಯಾರ ಜೊತೆ ಆಯ್ತಾ. ಅವರು ನಿಮ್ಗೆ ಏನಾದ್ರು ಕಷ್ಟ ಬಂತಂದ್ರೆ ಅವ್ರೇನಾದ್ರು ಬಂದು ನಿಮ್ ಕೈ ಹಿಡಿತಾರ, ಅಥವಾ ಏನಾದ್ರು ನೀವು ಫೇಲ್ ಆದ್ರೆ ನಿಮ್ಗೆ ಏನಾದ್ರು ಪಾಸ್ ಮಾಡ್ಕೊಡ್ತಾರೆ, ಚಾನ್ಸೇ ಇಲ್ಲ, ಯಾವ್ದೇ ಕಾರಣಕ್ಕೂ ಹೋಗಲ್ಲ ಆಯ್ತಾ. ಸೊ ನನ್ನ ಈ ಮಾತನ್ನ ರಿಕ್ವೆಸ್ಟ್ ಆಗೋದು ತಗೊಳ್ಳಿ, ಏನಾದ್ರು ತಗೊಳ್ಳಿ. ಫಂಕ್ಷನಲ್ ಗ್ರೂಪ್ ಆಯ್ತಾ. ಇದು ಸಖತ್ತು ಕಷ್ಟ ನಿಮ್ಗೆಲ್ಲ. ಫಂಕ್ಷನಲ್ ಗ್ರೂಪ್ ಅಂದ್ರೆ ಏನು, ಫಂಕ್ಷನಲ್ ಗ್ರೂಪ್ ಅಂದ್ರೆ ಫಸ್ಟ್ ಡೆಫಿನೇಷನ್ ಅಂದ್ರೆ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆಯ್ತಾ. A functional group is the special atom or group of atoms in a molecules that decides how the compounds behaves. ಓಕೆನಾ. ಈ ಫಂಕ್ಷನಲ್ ಗ್ರೂಪ್ ಏನೇನುತ್ತೆ ಅಂದ್ರೆ ಒಂದು ಆಟಮ್ ಅಥವಾ ಒಂದು ಮಾಲಿಕ್ಯೂಲ್ಸ್ ಇರ್ತಲ್ಲ, ಅದು ಯಾವ ತರ ಬಿಹೇವ್ ಮಾಡುತ್ತೆ ಅಂತ. ಓಕೆನಾ. ಈ ಕಡೆ ಆಲ್ಕೋಹಾಲ್ ತರಣ, ಯಾವ ತರ ಇಲ್ಲ ಅಂದ್ರೆ ಯಾವ ತರ ಹೈಡ್ರೋಕಾರ್ಬನ್ಸ್ ತರಣ, ಇಲ್ಲ ಆಯಿಲೈಟ್ಸ್ ತರಣ, ಯಾವ ತರ ಬಿಹೇವ್ ಮಾಡುತ್ತೆ ಅದನ್ನ ನಾವು ಫಂಕ್ಷನಲ್ ಗ್ರೂಪ್ ಅಂತ ಹೋಗ್ತೀವಿ. ಫಂಕ್ಷನಲ್ ಗ್ರೂಪ್ ಸಖತ್ ಇಂಪಾರ್ಟೆಂಟ್. ಮತ್ತೆ ಕಾಣಿಸ್ತಿದೆಯಲ್ಲ, ಇದು ಸಖತ್ ಇಂಪಾರ್ಟೆಂಟ್. ಈ ಚಾರ್ಟ್ ಒಂದ್ಸತಿ ಬಯೋಟ್ ಹೊಡಿಬೇಡಿ, ನೋಡ್ಕೊಂಡು ಯಾವ್ದು ಅಂದ್ರೆ ಫಾರ್ಮುಲಾಗಳು ನೋಡ್ತೀವಿ ಅಷ್ಟೇ. ಮೊದಲು ಮ್ಯಾಥ್ಸ್ ಅಲ್ಲಿ ಇತ್ತು ಫಾರ್ಮುಲಾ, ಈಗ ಸೈನ್ಸಿಗೆ ಬಂತು, ಇನ್ನೆಲ್ಲಿ ಹೋಗುತ್ತೆ ಅಣ್ಣ, ನನ್ನ ಕೈಲಿದೆ. ಇನ್ನೊಂದು ಎಟಿರಾಟಮ್ ಅಂದ್ರೆ ಏನು? ಎಟಿರಾಟಮ್ ಅಂದ್ರೆ ಈಗ ಏನ್ ಮಾಡೋದಂದ್ರೆ ಎಚ್ ನ ರೀಪ್ಲೇಸ್ ಮಾಡುತ್ತೆ. ಓಕೆನಾ.
ಯಾವುದು ಇದೆಲ್ಲ ಇಟ್ಟಿರೋ ಐಟಮ್ಸ್. ಓಕೆನಾ, ಎಚ್ ನ ರೀಪ್ಲೇಸ್ ಮಾಡುತ್ತೆ. ಓಕೆನಾ, ಇಥನಾಲ್ ಮಾಡುತ್ತೆ. ಸರಿನಾ, C2H5OH ಮಾಡುತ್ತೆ. ಆ ಥರ ಅದು ಈಥೇನ್ ಫಾರ್ಮುಲಾ C2H6 ಆಯ್ತಾ. ಇಥನಾಲ್ ಫಾರ್ಮುಲಾ C2H5OH, ಸಾರಿ OL, ಇಥನಾಲ್ ಆಯ್ತಾ. OH ಬರ್ತದೆ, OH. ಓಕೆ ಹೋಗ್ತದೆ. ಸರಿನಾ, ಇದೊಂದ್ಸಲ ನೋಡ್ಕೊಳ್ಳಿ. ಸಫಿಕ್ಸ್ ಪ್ರಿಫಿಕ್ಸ್ ಅಂತ ಇದೆ, ಅದು ನೆಕ್ಸ್ಟ್ ಬರುತ್ತೆ. ಇದನ್ನ ಫಸ್ಟ್ ನೋಡ್ಕೊಳ್ಳಿ, ಆಲ್ಕೋಹಾಲ್ಗೆ ಯಾವ ಫಾರ್ಮುಲಾ ಅಂತ. ಸೊ ಕ್ಲೋರೋ ಬ್ರೋಮೋ ಇದಕ್ಕೆಲ್ಲ Cl ಮತ್ತೆ Br ಅದಕ್ಕೆ ಜಾಯಿನ್ ಆಗುತ್ತೆ. ಹೈಡ್ರೋಜನ್ ಹೊಡೆದಿ ಈ ಕ್ಲೋರಿನ್ ಮತ್ತೆ ಬ್ರೋಮಿನ್ ಬಾಂಡ್ ಮಾಡ್ಕೊಂಡಿರುತ್ತೆ. ಮತ್ತೆ ಇನ್ನೊಂದು ನೋಡೋದಾದ್ರೆ ಆಕ್ಸಿಜನ್ ನೋಡೋದಾದ್ರೆ ಆಲ್ಕೋಹಾಲ್ OH. ಓಕೆನಾ, H ನ ಹೊಡೆದಿ OH ಬರುತ್ತೆ, ಅಂದ್ರೆ ಆಲ್ಕೋಹಾಲ್ ಬರುತ್ತೆ. ಆಲ್ಡಿಹೈಡ್ ನೋಡೋದಾದ್ರೆ ಆಲ್ಡಿಹೈಡ್ ಅಲ್ಲಿ ಈ ತರ ಫಾರ್ಮುಲಾ. ಓಕೆನಾ, C ಜೊತೆ ಒಂದು H ಮತ್ತೆ ಕೆಳಗಡೆ ಡಬಲ್ ಬಾಂಡ್ O. ಆತರ ಇದನ್ನ ಸ್ಟ್ರೈಟ್ ಆಗಿ ಮಾಡ್ಬೋದು. ಇದನ್ನ ಈ ಕಡೆ ಮಾಡಿ, ಇದನ್ನ ಈ ಕಡೆ, ಯಾವ ತರ ಬರೀಬೋದು ಆಯ್ತಾ. ಕೀಟೋನ್ ಯಾವ ತರ ಅಂದ್ರೆ ಈ ಕಡೆ H ಇದೆ, ಈ ಕಡೆ ಏನಿಲ್ಲ. ಓಕೆನಾ, H ಅಂತ ತಿಳ್ಕೊಳ್ಳಿ, ಆದ್ರೆ ಕೆಳಗಡೆ ಮಾತ್ರ ಡಬಲ್ ಬಾಂಡ್ O ಇರುತ್ತೆ. O ಇರೋ ಕಡೆ ಎಲ್ಲ ಸಕ್ಕತ್ ಡಬಲ್ ಬಾಂಡ್ ಇರುತ್ತೆ ಆಯ್ತಾ. ಬರೀ ಡಬಲ್ ಬಾಂಡ್ ಇರುತ್ತೆ, ಸಕ್ಕತ್ ಇರುತ್ತೆ ಆಯ್ತಾ. ಕಾರ್ಬಾಕ್ಸಿಲಿಕ್ ಆಸಿಡ್ ನೋಡೋದಾದ್ರೆ C, ಈ ಕಡೆ OH, ಈ ಕಡೆ ಡಬಲ್ ಬಾಂಡ್ O. ಓಕೆನಾ, OH ಅಂದ್ರೆ ಆಲ್ಕೋಹಾಲ್ ಅಷ್ಟೇ. ನೆಕ್ಸ್ಟ್ ನೋಡೋಣ. ಸೊ ಇಷ್ಟು ಮಾಡಿರೋದು ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಓಕೆನಾ, ಅರ್ಥ ಆಗಿದೆ ಅಂತ ಕಾಮೆಂಟ್ ಮಾಡಿ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ಹೋಮೋಲೋಗಸ್ ಸೀರೀಸ್. ಓಕೆನಾ, ಹೋಮೋಲೋಗಸ್ ಸೀರೀಸ್ ಅಂದ್ರೆ ನೀವು ತಲೆನೇ ಕೆಡಿಸ್ಕೋಬೇಡಿ, ಫಂಕ್ಷನಲ್ ಗ್ರೂಪ್ ಅಲ್ಲಿ ಏನಿತ್ತು ಅದೇ ಈ ಹೋಮೋಲೋಗಸ್ ಸೀರೀಸ್. ಓಕೆನಾ, ಹೋಮೋಲೋಗಸ್ ಸೀರೀಸ್ ಯಾವ ತರ ಅಂದ್ರೆ ಅದು CH2 ಅಷ್ಟು ಡಿಫರ್ ಇರುತ್ತೆ. ಈಗ ನೋಡ್ಬೋದು ಮೀಥೇನ್, ಈಥೇನ್, ಪ್ರೊಪೇನ್, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್. ಓಕೆನಾ, ಇದೆಲ್ಲ ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. CH2 ಅಷ್ಟು ಡಿಫರ್ ಇರುತ್ತೆ, ಅಂದ್ರೆ ಜಾಸ್ತಿ ಆಗ್ತಾ ಇರುತ್ತೆ CH2 ಅಷ್ಟು. ಈಗ ಎಕ್ಸಾಂಪಲ್ ಕೊಡೋದ್ರೆ ಮೀಥೇನ್ ಫಾರ್ಮುಲಾ CH4 ಆಯ್ತಾ. ಈಥೇನ್ದು C2H6, CH2 ಅಷ್ಟು ಡಿಫರ್ ಅಂದ್ರೆ ಜಾಸ್ತಿ ಆಗ್ತಿದೆ. ಅಂದ್ರೆ ಒಂದು C ಎಕ್ಸ್ಟ್ರಾ ಇದಲ್ವಾ, ಮತ್ತೆ ಇನ್ನೊಂದು 2 ಜಾಸ್ತಿ ಆಯ್ತು ಅಲ್ವಾ, 4 ಇದ್ರೆ 6 ಆಯ್ತು. C2H6 ಈ ತರ. ಇದನ್ನ ಹೋಮೋಲೋಗಸ್ ಸೀರೀಸ್. ಇಥಾನೈಲ್, ಆಲ್ಕೀನ್ಸ್ ಪರವಾಗಿಲ್ಲ ಆನ್ಸರ್ ಹೇಳ್ಕೊಡ್ತೀನಿ. ಓಕೆನಾ, ಇದ್ರ ಫಾರ್ಮುಲಾನು ಇದೆ. ಆಲ್ಕೈನ್ಸ್ ಮೂರಕ್ಕೂ ಫಾರ್ಮುಲಾ ಇದೆ. ಓಕೆನಾ, ಆಲ್ಕೈನ್ಸ್ ಗೆ ಫಾರ್ಮುಲಾ CnH2n+2. ಆಲ್ಕೈನ್ಸ್ ಗೆ ಫಾರ್ಮುಲಾ ಆಲ್ಕೀನ್ಸ್ ಗೆ CnH2n ಅಷ್ಟೇ. ಆಲ್ಕೈನ್ಸ್ ಗೆ CnH2n +2 -2 ಅದಕ್ಕೇನಿಲ್ಲ, ನಂಗೆ ಸಾಕು CnH2n ಅಂತ ನಂದು. ಓಕೆನಾ, ಆಲ್ಕೈನ್ಸ್ ಗೆ CnH2n -2 ಮೇಲ್ಗಡೆಗೆ +2. ಓಕೆನಾ, ನೀವು ಯಾವ ತರ ಅಂದ್ರೆ ಯಾವ್ದು ತಿಳ್ಕೋಬಹುದು ಅಂದ್ರೆ ಯಾವ್ದು ಮ್ಯಾಕ್ಸ್ ಅಲ್ಲಿ ಯಾವ್ದು ಇತ್ತಲ್ಲ, ಯಾವ್ದು ಇಂಟೀಜರ್ಸ್ ಅಲ್ವಾ, ಈ ಕಡೆ ಮೈನಸ್ ಈ ಕಡೆ ಪ್ಲಸ್, ಉಲ್ಟಾ ತಗೊಬಂದು ಅಲ್ವಾ. ಇಲ್ಲಿ 0 ಇಲ್ಲ, ಏನೂ ಇಲ್ಲ 2 ಜಾಗದಲ್ಲಿ, ಆ ಕಡೆ ಪ್ಲಸ್ ಇದೆ, ಆ ಕಡೆ ಮೈನಸ್ ಇದೆ. ಆ ತರ ಇಂಟೀಜರ್ಸ್ ನೆನಪಿಸ್ಕೊಳ್ಳಿ ಸಾಕು, ಫಾರ್ಮುಲಾ ನೆನಪಾಗುತ್ತೆ. ಮತ್ತೆ ಇದು ಆಲ್ಕೈನ್ಸ್ ಸ್ಯಾಚುರೇಟೆಡ್ ನಾನು ಹೇಳಿದೀನಿ, ಮತ್ತೆ ಆಲ್ಕೀನ್ಸ್ ಅನ್ಸ್ಯಾಚುರೇಟೆಡ್ ಆಯ್ತಾ. ಇದು ಟ್ರಿಪಲ್ ಬಾಂಡ್ ಮತ್ತೆ ಡಬಲ್ ಬಾಂಡ್, ಅದು ಸಿಂಗಲ್ ಬಾಂಡ್. ಸೊ ನೆಕ್ಸ್ಟ್ ನೋಡೋಣ. ಮತ್ತೆ ಆಲ್ಕೈನ್ಸ್ ಸಖತ್ ಅಂದ್ರೆ ಸಖತ್ ಸ್ಟ್ರಾಂಗ್ ಇರುತ್ತೆ. ಫಸ್ಟ್ ಹೇಳಿದೆ ನಾನು, ಇವಾಗ ಹೇಳ್ತೀನಿ, ಸಖತ್ ಸ್ಟ್ರಾಂಗ್ ಇರುತ್ತೆ ಆಲ್ಕೈನ್ಸ್ ಬಾಂಡ್. ಅದ್ಯಾವ ತರ ಅಂದ್ರೆ ಕೆಲವು ಫ್ರೆಂಡ್ಶಿಪ್ ಇರುತ್ತಲ್ಲ, ಸಖತ್ ಅಂದ್ರೆ ಸಖತ್ ಸ್ಟ್ರಾಂಗ್, ಮುರಿದೇ ಹೋಗುತ್ತೆ ಆ ತರ ಫ್ರೆಂಡ್ಶಿಪ್. ಸರಿನಾ, ನಾಮೆನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ನಾಮೆನ್ಕ್ಲೇಚರ್ ಅಂದ್ರೆ ಏನು ಅಂತ ನೋಡಿದ್ರೆ ನಾಮಕರಣ. ಓಕೆನಾ, ಯಾವ್ದಕ್ಕೆ ಮಾಡ್ತಾ ಇದೀವಿ, ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದ್ರೆ ಏನು, ಕಾರ್ಬನ್ ಮತ್ತೆ ಹೈಡ್ರೋಜನ್. ಸರಿನಾ, ಹೈಡ್ರೋಕಾರ್ಬನ್ಸ್ ಇಂದ ಮಾಡಲ್ಪಟ್ಟಿರುವಂತ ಒಂದು ಯಾವ್ದಾದ್ರು ಮೆಟೀರಿಯಲ್ ಅದ. ಓಕೆನಾ, ಅದನ್ನ ನಾವು ಏನಂತೀವಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದ್ರೆ ಹೈಡ್ರೋಕಾರ್ಬನ್ಸ್ ಇಂದ ಆಗಿರುವಂತದನ್ನ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಅಂತೀವಿ ಅಷ್ಟೇ. ಡೆಫಿನಿಷನ್ ಅದೇ ನಿಮ್ಗೆ ಬೇಕಾಗಿದೆ. ಸರಿನಾ, ಹ್ಯಾಲೋಜನ್ ನೋಡ್ಬೋದು, ಆಲ್ಕೋಹಾಲ್ ನೋಡ್ಬೋದು, ಆಲ್ಡಿಹೈಡ್, ಕೀಟೋನ್, ಕಾರ್ಬಾಕ್ಸಿಲಿಕ್ ಆಸಿಡ್ ಮತ್ತೆ ಡಬಲ್ ಬಾಂಡ್. ಇದನ್ನ ಕಾಣಿಸ್ತಿಲ್ಲ ಕ್ಲೀನಾಗಿ, ಒಂದೇ ನಿಮಿಷ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿ. ಡಬಲ್ ಬಾಂಡ್ ಅಂದ್ರೆ ಇದು ಆಲ್ಕೀನ್. ಓಕೆನಾ, ಆಲ್ಕೀನ್ ಮತ್ತೆ ಟ್ರಿಬಲ್ ಬಾಂಡ್ ಆಲ್ಕೈನ್. ನಾನು ಹೇಳಿದ್ದೆ ಸಫಿಕ್ಸ್ ಪ್ರಿಫಿಕ್ಸ್ ಬರುತ್ತೆ ಅಂತ ನಾನು ಹೇಳಿದ್ದೆ ಅಲ್ವಾ. ಇಲ್ಲಿ ಬಂದಿದೆ ನೋಡಿ, ಕ್ಲೋರೋ ಮತ್ತೆ ಬ್ರೋಮೋ ಪ್ರಿಫಿಕ್ಸ್. ಈಗ ಸಫಿಕ್ಸ್ ಪ್ರಿಫಿಕ್ಸ್ ಬೇರೆ ಹೇಳ್ಕೊಡ್ಬೇಕು. ಏನ್ ಮಾಡೋದು, ಇಂಗ್ಲಿಷ್ ಟೀಚರ್ ಅಲ್ಲ, ಆದ್ರೂ ಅಂದ್ರೆ ಟೀಚರ್ ಅಲ್ಲ ನಾನು, ನಿಮ್ಮ ಅಣ್ಣ, ಆದ್ರೂ ಸೈನ್ಸ್ ಅಲ್ಲಿ ಬಂದ್ರು ಸಫಿಕ್ಸ್ ಪ್ರಿಫಿಕ್ಸ್ ನಿಮ್ಮನ್ನು ಬಿಡೋದಿಲ್ಲ ಆಯ್ತಾ. ಪ್ರಿಫಿಕ್ಸ್ ಅಂದ್ರೆ ಪದದ ಮುಂದೆ ಹಾಕೋದು, ಪದಕ್ಕಿಂತ ಮುಂಚೆ ಹಾಕೋದು. ಸಫಿಕ್ಸ್ ಅಂದ್ರೆ ಪದ ಆದ್ಮೇಲೆ ಹಾಕೋದು. ಓಕೆನಾ, ಈಗ ಅರ್ಥ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಈಗ ಅರ್ಥ ಆಗಿದೆ. ಓಕೆನಾ,
ಕ್ಲೋರೋಬ್ರೋಮೋ ಪ್ರಿಫಿಕ್ಸ್ ಪ್ರೀ ಅಂದ್ರೆ ಮುಂದೆ, ಮುಂಚೆನೆ, ಮೊದಲು. ಓಕೆನಾ, ಇಲ್ಲೇನಾಗೈತೆ ಪ್ರೋಪೇನ್ ಆಗಿದೆ, ಇದು ಫಾರ್ಮುಲಾ ಇದು. ಮತ್ತೆ ಇನ್ನೊಂದು ಬ್ರೋಮೋಪ್ರೋಪೇನ್ ಆಗಿದೆ. ಸೊ ಇನ್ನೊಂದು ಆಲ್ಕೋಹಾಲ್ಗೆ ನಾನು ಆಗ್ಲೇ ಹೇಳಿದೆ OL ಬರುತ್ತೆ ಅಂತ. ಓಕೆನಾ, ಇಲ್ಲಿ ನೋಡ್ಬೋದು ಪ್ರೊಪನಾಲ್, ಇದಕ್ಕಿಲ್ಲ ಅಂದ್ರೂ ಇಥನಾಲ್ ಕೊಡ್ಬೋದು ಎಕ್ಸಾಂಪಲ್. ಮತ್ತೆ ಇನ್ನೊಂದು ನೋಡಿದ್ರೆ ಆಲ್ಡಿಹೈಡ್ಗೆ ಎಲ್ಲಿಂದ ಎಂಡ್ ಆಗುತ್ತೆ ಅಂದ್ರೆ AL ಇಂದ ಎಂಡ್ ಆಗುತ್ತೆ. ಆಯ್ತಾ, ಇದಕ್ಕೆ ಪ್ರೊಪನಾಲ್ ಎರಡು ಒಂದೇ ತರ, ಅಂದ್ರೆ ಹೇಳ್ಬೇಕಾದ್ರೆ ಒಂದೇ ತರ ಬರುತ್ತೆ. ಆಯ್ತಾ, ಹೋಮೋಫೋನ್ಸ್ ತರ ಇದೆ. ಅಲ್ಲಿ ಆಲ್ಕೋಹಾಲ್ OL ಬರುತ್ತೆ, ಆಲ್ಡಿಹೈಡ್ ಅಲ್ಲಿ AL ಬರುತ್ತೆ ಅಷ್ಟೇ. ಪ್ರೊಪನಾಲ್, ಇದು ಪ್ರೊಪನಾಲ್ ಅಷ್ಟೇ. ಇನ್ನೊಂದು ಕೀಟೋನ್, ಇವೆಲ್ಲ ಸಫಿಕ್ಸ್, ಅದೊಂದು ಮಾತ್ರ ಪ್ರಿಫಿಕ್ಸ್ ಅಷ್ಟೇನಾ, ಅಷ್ಟೇ. ಇಲ್ಲೊಂದು ಕೀಟೋನ್ ನೋಡಿದ್ರೆ ONE1. ಓಕೆನಾ, ಇಲ್ಲಿ ನೋಡಿದ್ರೆ ಪ್ರೊಪನಾನ್ ಆತರ. ಮತ್ತೆ ಇನ್ನೊಂದು ನೋಡಿದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್, ವೈಕ್ ಆಸಿಡ್. ಓಕೆನಾ, ಇಲ್ಲಿ ನೋಡ್ಬೋದು ಪ್ರೊಪನೋಯಿಕ್ ಆಸಿಡ್ ಕಾಣಿಸ್ತಿದೆಯಾ. ಇದಕ್ಕೆಲ್ಲ ನಾನು ಆಗಲೇ ಹೇಳಿದೆ, ಫಾರ್ಮುಲಾ ಕೊಟ್ಟೆ, ಆ ತರನೇ ಬಂದಿದೆ ನೋಡಿ, ಡಬಲ್ ಬಾಂಡ್ C ಈ ತರ. ಸರಿನಾ, ಆಗಲೇ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು ನೋಡೋದಾದ್ರೆ ಡಬಲ್ ಬಾಂಡ್, ಇದು ಆಲ್ಕಿನ್. ಓಕೆನಾ, ಡಬಲ್ ಬಾಂಡ್ ನಾನು ಆಗ್ಲೇ ಹೇಳಿದೆ ಎಂಡ್ ಆಗೋದೇ ENE ಇಂದ ಎಂಡ್ ಆಗುತ್ತೆ ಅಂತ, ಆಲ್ಕಿನ್ ಡಬಲ್ ಬಾಂಡ್. ಓಕೆನಾ, ಇಲ್ಲಿ ನೋಡಬಹುದು ಪ್ರೋಪೀನ್. ಓಕೆನಾ, ಟ್ರಿಬಲ್ ಬಾಂಡ್ ಅಂದ್ರೆ ಆಲ್ಕೈನ್ ಅಲ್ವಾ. ಇಲ್ಲೂ ಅಷ್ಟೇ ಸೇಮ್, ಪ್ರೋಪೈನ್ ಅಲ್ಲಿಂದ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ. ಇಷ್ಟಾಯ್ತು ನಾಮಕರಣ, ಮುಗೀತು. ನಿಮ್ಮ ಮನೆಗೆ ನಡೀರಿ, ಮನೆಗೆ ಬೇಡ, ನೆಕ್ಸ್ಟ್ ಟಾಪಿಕ್ ನಡೀರಿ. ಆಯ್ತಾ, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ನೋಡೋಣ. ಸೊ ಇದು ಕಂಬಷನ್, ಇದು ತಪ್ಪಾಗಿದೆ ಸ್ಪೆಲ್ಲಿಂಗ್, ಕಂಬಷನ್ ಕಾಂಬಿನೇಷನ್ ಅಲ್ಲ. ಸರಿನಾ, ಒಳಗೆ ಕೊಡಿ ಒಂದೇ ನಿಮಿಷ. 2x ಅಲ್ಲಿ ನೋಡ್ತಿರೋರು ಓಕೆನಾ. ಆಲೋಟ್ರಾಪ್ಸ್ ಅಂದ್ರೆ ಏನು? ಓಕೆನಾ, ನಿಮ್ಗೆ ಗೊತ್ತು, ಹೊಸದ ಏನೋ ಹೇಳ್ಕೊಟ್ಟಿದೆ, ಮೆಟಲ್ಸನ್ ನಾನ್ ಮೆಟಲ್ಸನ್, ನಂಗೆ ಗೊತ್ತು ನೀವು ಆ ವಿಡಿಯೋ ನೋಡಿಲ್ಲ ಅಂತ, ಪರವಾಗಿಲ್ಲ. ಇನ್ನೊಂದ್ಸತಿ ನೆನಪಿಸ್ತೀನಿ, ಆಲೋಟ್ರಾಪ್ಸ್ ಅಂದ್ರೆ ಏನು. ಆಲೋಟ್ರಾಪ್ಸ್ ಅಂದ್ರೆ, ಈಗ ನಾನು ಎಕ್ಸಾಂಪಲ್ ಕಾರ್ಬನ್ ತಗೋತೀನಿ, ಕಾರ್ಬನ್ ಬಗ್ಗೆ ನಾನು ಹೇಳ್ತಿರೋದು. ಕಾರ್ಬನ್ಗೆ ನಾನು ಅಲ್ಲಿ ಎಕ್ಸಾಂಪಲ್ ಅನ್ಕೊಂಡಿದ್ರೆ ಡೈಮಂಡ್, ಗ್ರಾಫೈಟ್ ಮತ್ತೆ ಕೋಲ್. ಓಕೆನಾ, ಇನ್ನ ಬೇಜಾನ್ ಉದಾಹರಣೆ ಕೊಡ್ಬೋದು. ಏನಂದ್ರೆ ಒಂದು ಎಲಿಮೆಂಟು ಸಖತ್ತು ವಿಧ ರೂಪದಲ್ಲಿ ಸಿಗುವಂತದನ್ನ ನಾವೇನಂತೀವಿ, ಆಲೋಟ್ರಾಪ್ಸ್ ಅಂತ ಹೋಗ್ತೀವಿ. ಇಲ್ಲೇನಾಯ್ತು, ಕಾರ್ಬನ್ ಒಂದೇ ಇರುತ್ತೆ ಅಲ್ವಾ, ಡೈಮಂಡ್ ರೂಪದಲ್ಲಿ ಸಿಕ್ತು, ಗ್ರಾಫೈಟ್ ರೂಪದಲ್ಲಿ ಸಿಕ್ತು, ಮತ್ತೆ ಕೋಲ್ ರೂಪದಲ್ಲೂ ಸಿಕ್ತು ಅಲ್ವಾ. ಕೋಲ್ ಅಂದ್ರೆ ಇಜಿಲು, ನಿಮ್ಮ ಟೀಚರ್ಸ್ ಹೊಡೆಯಕ್ ಯೂಸ್ ಮಾಡ್ತಾರೆ ಆ ಕೋಲ್. ಸರಿನಾ, ಸೊ ನಿಮ್ಗೆ ಕಂಬಷನ್ ಬಗ್ಗೆ ನನಗೆ ಹೇಳಕ್ಕೆ, ನಾನು 8ನೇ ಕ್ಲಾಸ್ 6ನೇ ಕ್ಲಾಸಿಂದನೂ ಇರುತ್ತೆ ನಿಮ್ ಕಂಬಷನ್ ಅಂತ. ಆದ್ರೆ ಅಣ್ಣ ನಾನು 8ನೇ ಕ್ಲಾಸ್ 6ನೇ ಕ್ಲಾಸ್ ನಾನು ಓದ್ತೀನಿ ಅಂದ್ರೆ ಪರವಾಗಿಲ್ಲ, ನಾನು ಇದನ್ನ ಹೇಳ್ಕೊಡ್ತೀನಿ. ಸರಿನಾ, ಇದೇನಂದ್ರೆ ಇದನ್ನ ನಾನು ಬರ್ನ್ಸ್ ಮಾಡ್ತೀನಿ, ಕಾರ್ಬನ್ ಇಂದ ಆಕ್ಸಿಜನ್ ಬರ್ನ್ ಮಾಡ್ತೀನಿ. ಸರಿನಾ, ಆಗ ಏನ್ ಬರುತ್ತೆ ಅಂದ್ರೆ ಒಂದು ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಓಕೆನಾ, ಇಲ್ಲಿ ನೋಡ್ಬೋದು ಕಾರ್ಬನ್ ಡೈಆಕ್ಸೈಡ್ ಅಲಾಂಗ್ ವಿತ್ ಹೀಟ್ ರಿಲೀಸ್ ಆಗುತ್ತೆ. ಅದು ಹೀಟ್ ಮತ್ತೆ ಲೈಟ್ ಎರಡು ಬರುತ್ತೆ. ಸರಿನಾ, ಮತ್ತೆ CH4O2 ಇದು ಮೀಥೇನ್ ಜೊತೆ ಆಕ್ಸಿಜನ್ ರಿಯಾಕ್ಟ್ ಮಾಡಿದಾಗ, ಅಂದ್ರೆ ಇದನ್ನ ಹೀಟ್ ಮಾಡ್ಬೇಕಪ್ಪ, ಹಂಗೆ ಆಗೋದಿಲ್ಲ. ಆಯ್ತಾ, ಕಾರ್ಬನ್ ಡೈಆಕ್ಸೈಡ್ ಅಷ್ಟೇ, ನಾನು ಆಗ್ಲೇ ಗೊತ್ತು ನಿಮ್ಗೆ, ಮೆಟಲ್ಸಲ್ ಮಾಡಿದ್ರೆ ನಾನ್ ಮೆಟಲ್ಸಲ್ ಇದೆ, ಆಸಿಡ್ ಬೇಸಿನ್ ಸಾಲ್ಟ್ಸ್ ಅಲ್ಲಿ ಇದೆ. ಆಯ್ತಾ, ಹೀಟ್ ಮಾಡಬೇಕು. ಮೆಗ್ನೀಷಿಯಂ ಆಕ್ಸೈಡ್ ನಿಮ್ಗೆ ಗೊತ್ತು, ಆತರ ಹೀಟ್ ಮಾಡಬೇಕು. ಹೀಟ್ ಮಾಡಿದ್ರೆ ಮಾತ್ರ ಸರಿನಾ. ಅವಾಗ ಏನಾಯ್ತು, H2O ರಿಲೀಸ್ ಆಯ್ತು. ಆಮೇಲೆ ಏನೇನು ಬಂತು, ಹೀಟ್ ಮತ್ತೆ ಲೈಟ್ ಬಂತು. ಮತ್ತೆ ಇನ್ನೊಂದೇನಿದು, CH3 CH2 OH ಅಂತ ಇದೆಯಲ್ಲ, ಸಾರಿ H5 ಬರೋದಿಲ್ಲ, H2 ಬರ್ತದೆ. ಓಕೆನಾ, ತಪ್ಪೇ ಹೇಳ್ಬಿಟ್ಟೆ ಆಗ್ಲೇ. ಸರಿ, ಈಗ ನೋಡೋಣ ಸಲಿಗೆ. ಇದು ಇಥನಾಲ್, ಇದು ಹೆಸರು ನೋಡಿದ್ರೆ ಇಥನಾಲ್. ಓಕೆನಾ, ಇಥನಾಲ್ ನ ಹೀಟ್ ಮಾಡಿದಾಗ ಏನಾಗುತ್ತೆ, ಒಂದು ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಮತ್ತೆ ವಾಟರ್ ಬರುತ್ತೆ, ಇನ್ನೊಂದೇನಂದ್ರೆ ಹೀಟ್ ಮತ್ತೆ ಲೈಟ್ ಬರುತ್ತೆ. ಓಕೆನಾ, ಇನ್ನೊಂದು ನೋಡಿದ್ರೆ ನೀವು ಸ್ಟವ್ ನೋಡಿರ್ಬೋದು, ಸ್ಟವ್ ಅಲ್ಲಿ. ಓಕೆನಾ, ಒಂದೇ ನಿಮಿಷ. ಈ ಕಾರ್ಬನ್ ಇದೆಯಲ್ಲ, ಕಾರ್ಬನ್ ಕಂಪ್ಲೀಟ್ ಆಗಿ ಬರ್ನ್ ಆಗುತ್ತೆ. ಓಕೆನಾ, ನಿಮ್ ಸ್ಟವ್ ಅಲ್ಲಿ ಜಾಸ್ತಿ ಕಾರ್ಬನ್ ಕಂಪ್ಲೀಟ್ ಆಗಿ ಬರ್ನ್ ಆಗುತ್ತೆ, ಅದಕ್ಕೆ ನಿಮ್ಗೆ ಬ್ಲೂ ಫ್ಲೇಮ್ ಬರುತ್ತೆ ಅಲ್ವಾ. ಮತ್ತೆ ಇನ್ನೊಂದು ನೋಡೋದಾದ್ರೆ ಒಲೆ ನೋಡಿರ್ಬೋದು. ಓಕೆನಾ, ಹಳ್ಳಿರೋ ಒಲೆ ಅವೆಲ್ಲ ನಿಮ್ಮನೇಲಿ ಇರುತ್ತೆ. ಸೊ ಇನ್ ಕೆಲವರು ಸ್ನಾನ ಮಾಡಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಆಯ್ತಾ, ಅಲ್ಲಿ ನೋಡಿದ್ರೆ ಯೆಲ್ಲೋ ಫ್ಲೇಮ್ ಬರುತ್ತೆ, ಅಲ್ಲೇನಂದ್ರೆ ಕಾರ್ಬನ್ ಅಷ್ಟೊಂದು ಬರ್ನ್ ಆಗೋದಿಲ್ಲ. ಆಯ್ತಾ, ಅದಕ್ಕೆ ಅದು ಯೆಲ್ಲೋ ಫ್ಲೇಮ್ ಬರುತ್ತೆ, ಮತ್ತೆ ಇನ್ನೊಂದು ಬ್ಲೂ ಫ್ಲೇಮ್ ಬರುತ್ತೆ.
ಈಗ ಬ್ಲೂ ಫ್ಲೇಮ್ ಬರೋದನ್ನ ನಾವು ಕಂಪ್ಲೀಟ್ ಕಂಬಷನ್ ಅಂತೀವಿ, ಯೆಲ್ಲೋ ಫ್ಲೇಮ್ ಬರೋದನ್ನ ಇನ್ಕಂಪ್ಲೀಟ್ ಕಂಬಷನ್ ಅಂತೀವಿ. ಸೊ ಬ್ಲೂ ಫ್ಲೇಮ್ ಬರೋದನ್ನ ಸ್ಯಾಚುರೇಟೆಡ್, ಯೆಲ್ಲೋ ಫ್ಲೇಮ್ ಬರೋದನ್ನ ಅನ್ಸ್ಯಾಚುರೇಟೆಡ್ ಅಷ್ಟೇ. ಇದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ ಮೀಥೇನ್, ಈಥೇನ್ ಕೊಡ್ಬೋದು. ಇದಕ್ಕೆ ಇನ್ನೊಂದು ಗೊತ್ತಲ್ಲ, ಈಥೈನ್ ಅದ. ಸೊ ನೆಕ್ಸ್ಟ್ ನೋಡೋಣ, ಇನ್ನೇನೋ ಚಾಪ್ಟರ್ ಮುಗಿದೋಯ್ತು ನೋಡಿ, ಎಷ್ಟು ಬೇಗ ಮುಗಿದೋಯ್ತು ಅಲ್ವಾ. ಆಕ್ಸಿಡೇಷನ್, ಆಕ್ಸಿಡೇಷನ್ ಅಂದ್ರೆ ನಿಮ್ಗೆ ಗೊತ್ತು, ಆಡಿಂಗ್ ಆಫ್ ಆಕ್ಸಿಜನ್, ರಿಮೂವಲ್ ಆಫ್ ಹೈಡ್ರೋಜನ್ ಅಂತ, ಓಕೆನಾ. ಇನ್ನೊಂದೇನಂದ್ರೆ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಇದೆ, ಓಕೆನಾ. ಇದ್ಯಾವ್ದಾರಣ ಮತ್ತೆ ಆಕ್ಸಿಡೈಸನ್ ಅದನ್ನ ನೆನಪಿಸ್ಕೊಳ್ಳೋದಕ್ಕೆ ಕಷ್ಟ ಆಗಿತ್ತು, ಬೇರೆನಾ ಅಂತ ತಲೆ ಕೆಡಿಸ್ಕೋಬೇಡಿ. ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಏನಂದ್ರೆ ಯಾವ್ದಾರ ಒಂದು ವಸ್ತು, ಓಕೆನಾ, ಒಂದು ಆಟಮು ಯಾವ್ದಕ್ಕಾದ್ರೂ ಆಕ್ಸಿಡೈಸ್ ಮಾಡಿದ್ರೆ, ಓಕೆನಾ, ಅದನ್ನ ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕೂಗ್ತೀವಿ, ಓಕೆನಾ. ಆಕ್ಸಿಡೈಸ್ ಮಾಡ್ಬಿಟ್ಟು ಕಳ್ಸೋದು, ಓಕೆ. ನನ್ನ ಹತ್ರ ಬಂದ್ಮೇಲೆ ನಿಮ್ಗೆ ನಾನು ಫುಲ್ ಚಾಪ್ಟರ್ ಡೀಟೇಲ್ ಆಗಿ ಅರ್ಥ ಮಾಡಿಸ್ಬಿಟ್ಟು ಕಳ್ಸಿಲ್ಲ, ಆ ತರ ಇದು, ಓಕೆನಾ. ಇಲ್ಲಿ ನೋಡ್ಬೋದು, substances are capable of adding oxygen to other, ಓಕೆನಾ, are called or known as oxidizing agent. ಆಯ್ತಾ. ಆಲ್ಕಿನ್, ಪೊಟ್ಯಾಸಿಯಂ ಪರ್ಮಾಂಗನೇಟ್, ಮತ್ತೆ ಇನ್ನೊಂದು ನೋಡೋದಾದ್ರೆ ಅಸಿಡಿಫೈಡ್ ಪೊಟ್ಯಾಸಿಯಂ ಡೈಕ್ರೋಮೇಟ್, ಓಕೆನಾ. ಇದ್ರ ಫಾರ್ಮುಲಾ ಇದು KMnO4, ಓಕೆನಾ. ಇದು ಪೊಟ್ಯಾಸಿಯಂ ಪರ್ಮಾಂಗನೇಟ್, ಮತ್ತೆ ಇನ್ನೊಂದು ಪೊಟ್ಯಾಸಿಯಂ ಡೈಕ್ರೋಮೇಟ್, ಇದ್ರ ಫಾರ್ಮುಲಾ K2Cr2O7, ಓಕೆನಾ. ಇದನ್ನ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ. ಇದನ್ನ MCQ ಕೇಳ್ತಾರೆ, ಗಮನವಿಟ್ಟು ಕೇಳಿಸ್ಕೊಳ್ಳಿ, ಆಯ್ತಾ. ಇದೊಂದು ರಿಯಾಕ್ಷನ್ ಇದೆ, ಈ ರಿಯಾಕ್ಷನ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಆದ್ರೆ ನಿಮ್ಗೆ ಏನ್ ಮಾಡಕ್ಕಾಗೋದು, ಅದೇನೋ LB ಅದೆಲ್ಲ ಬಂದಿದೆ, ಸರಿನಾ. ಬಂದು ಕೊಟ್ಬಿಡ್ಬೋದು, ಯಾರಿಗೂ ಗೊತ್ತು, ಆದ್ರೆ ನೋಡ್ಕೊಂಡು, ಆಯ್ತಾ. ಇಥನಾಲ್ ಇದೆ, ಇಥನಾಲ್ ನ ಇನ್ ದ ಪ್ರೆಸೆನ್ಸ್ ಆಫ್ ಏನ್ ಮಾಡ್ತೀವಿ, ಹೀಟ್ ಮಾಡ್ತೀವಿ, ಯಾವ್ದ್ರ ಜೊತೆ, ಇಲ್ಲೇ ಬಂತಲ್ಲ ಪೊಟ್ಯಾಸಿಯಂ ಪರ್ಮಾಂಗನೇಟ್, ಓಕೆನಾ. ಆಲ್ಕಲೈನ್ ಪೊಟ್ಯಾಸಿಯಂ ಪರ್ಮಾಂಗನೇಟ್ ಮತ್ತೆ ಅಸಿಡಿಫೈಡ್ ಪೊಟ್ಯಾಸಿಯಂ ಡೈಕ್ರೋಮೇಟ್, ಓಕೆನಾ. ಇದು ಇಲ್ಲ ಅಂದ್ರೆ ಇದು, ಓಕೆನಾ, ಎರಡು ಒಟ್ಟಿಗೆ ಇರೋದಿಲ್ಲ. ಇದು ಅಂದ್ರೆ ಆಲ್ಕಲೈನ್ ಅಥವಾ ಅಸಿಡಿಫೈಡ್ ಇದೆಯಲ್ಲ, ಪೊಟ್ಯಾಸಿಯಂ ಪರ್ಮಾಂಗನೇಟ್ ಅಥವಾ ಪೊಟ್ಯಾಸಿಯಂ ಡೈಕ್ರೋಮೇಟ್, ಇವೆರಡರಲ್ಲಿ ಒಂದ್ರಲ್ಲಿ ನಾವೇನ್ ಮಾಡ್ತೀವಿ, ಹೀಟ್ ಮಾಡ್ತೀವಿ, ಸರಿನಾ. ಹಾಗೇನ್ ಬಂತು, ಅಸಿಟಿಕ್ ಆಸಿಡ್ ಬಂತು, CH3COH, ಗೊತ್ತಲ್ವಾ. ಸೊ ನೆಕ್ಸ್ಟ್ ನೋಡೋಣ, ಇಷ್ಟ ಆಗಿತ್ತು ಆಕ್ಸಿಡೇಷನ್ ಬಗ್ಗೆ. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಸಖತ್ತು ಉದ್ದು ಕೊಟ್ಟಿದ್ದಾರೆ. ಈ ಆರ್ ಇದೆ, ಆ ಜಾಬ್ ಹೆಚ್ಚಾಕೋಬಿಟ್ರು, ಆಗೋಯ್ತಲ್ಲೇ. C2 ಸರಿ, CH2 CH2 C2 H6 ಇಲ್ಲ, C2 H6 ಆಯ್ತು, ಓಕೆನಾ. ಇದು ಈಥೀನ್, ಇದು ಈಥೀನ್ ಫಾರ್ಮುಲಾ C2 H6, ಓಕೆನಾ. ಓಕೆ, ಬನ್ನಿ ನೋಡೋಣ. ಸರಿ, ಈಥೀನ್ CH4 C2 H4, ಓಕೆನಾ. ಈಥೈನ್ C2 H2, ಆಯ್ತಾ. ಅಡಿಷನ್ ರಿಯಾಕ್ಷನ್, ಓಕೆನಾ. ಅಡಿಷನ್ ರಿಯಾಕ್ಷನ್ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ಈ ತರ ನಾವೇನ್ ಮಾಡ್ತೀವಿ, ಇಲ್ಲಿ ಅನ್ಸ್ಯಾಚುರೇಟೆಡ್ ಇದೆಯಲ್ಲ, ಅದನ್ನ ಸ್ಯಾಚುರೇಟೆಡ್ ಸ್ಯಾಚುರೇಟ್ ಮಾಡುವಂತ ರಿಯಾಕ್ಷನ್ ನಾವೇಂತೀವಿ ಹೈಡ್ರೋಜಿನೇಷನ್ ಅಂತ ಹೋಗ್ತೀವಿ, ಆಯ್ತಾ. ಅಷ್ಟೇ. ಇದು ಇಲ್ಲಿ ಏನ್ ಮಾಡ್ತೀವಿ, ನಿಕ್ಕಲ್ ಕ್ಯಾಟಲಿಸ್ಟ್ ಇದೆಯಲ್ಲ, ಇನ್ ದ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್, ಇನ್ ದ ಪ್ರೆಸೆನ್ಸ್ ಆಫ್ ನಿಕ್ಕಲ್ ಕ್ಯಾಟಲಿಸ್ಟ್ ಮತ್ತೆ ಹೈಡ್ರೋಜನ್ ಇದೆಯಲ್ಲ, ಅದ್ರ ಜೊತೆ ನಾವು ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ, ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಬರುತ್ತೆ. ಇಲ್ಲಿ ಈಥೀನ್ ಇದೆ, ಓಕೆನಾ. ಈಥೀನ್ ಇಂದ ಏನಾಗುತ್ತೆ, ಈಥೇನ್ ಆಗುತ್ತೆ, ಅಷ್ಟೇ. 6 ಜಾಗದಲ್ಲಿ ಹೆಚ್ಚಾಕ್ ಹೋಗ್ಬಿಟ್ರೆ ಅಷ್ಟೇ, ಮುಗಿತಿದೆ. ನೆಕ್ಸ್ಟ್ ನೋಡೋಣ, ಕಥಮ್, ಟಾಟಾ ಬೈ ಬೈ, ಗಯ. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ಫಸ್ಟ್ ಡೆಫಿನಿಷನ್ ನೋಡ್ಕೊಳ್ಳೋಣ, ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. It is a reaction where one atom in a molecule is replaced by another atom, ಓಕೆನಾ. ಒನ್ ಆಟಮ್ ಅಲ್ಲಿ ಇರುವಂತ ಮಾಲಿಕ್ಯೂಲ್ಸ್ ನ ಬೇರೆ ಯಾವ್ದಾದ್ರು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದನ್ನ ನಾವು ರೀಪ್ಲೇಸ್ ಅಥವಾ ಸಬ್ಸ್ಟಿಟ್ಯೂಟ್ ಅನ್ನೋದು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೋಗ್ತೀವಿ, ಓಕೆನಾ. ಇದೊಂಚೂರು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇದನ್ನ ಕಾಮನ್ ಆಗಿ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್, ಓಕೆನಾ. ಹೈಡ್ರೋಕಾರ್ಬನ್ಸ್ ಅಂದ್ರೆ ಒಂದ್ ಗೊತ್ತಿಲ್ಲಿ, ಹೈಡ್ರೋಜನ್ ಮತ್ತೆ ಕಾರ್ಬನ್ ಒಂದ್ ಸಬ್ಸ್ಟೇನ್ಸ್ ಅಲ್ಲಿ ಇದೆ, ಅದನ್ನ ಹೈಡ್ರೋಕಾರ್ಬನ್ಸ್ ಅಂತ ಕೂಗ್ತೀವಿ. ಇದ್ರ ಬಗ್ಗೆ ಒಂದು ಚಾಪ್ಟರ್ ಇದೆ ನಿಮ್ಗೆ ಫಸ್ಟ್ PUC ಅಲ್ಲಿ, ಓಕೆನಾ. ಇಲ್ಲೇನಾಯ್ತು, ಸಬ್ಸ್ಟಿಟ್ಯೂಟ್ ಮಾಡ್ತು ಕ್ಲೋರಿನ್, ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತು ಸಬ್ಸ್ಟಿಟ್ಯೂಟ್ ಮಾಡ್ತು, ಇಲ್ಲಿ ನೋಡ್ಬೋದು
ಸನ್ಲೈಟ್ ಅಲ್ಲಿ ನಾನು ಇಡ್ತೀನಿ, ಓಕೆನಾ, ಏನ CH4 ಮತ್ತೆ Si2 ಆಗ ಇಟ್ಟಾಗ ಏನಾಯ್ತು, ಇದು ಸಬ್ಸ್ಟಿಟ್ಯೂಟ್ ಮಾಡ್ತು ಕ್ಲೋರಿನ್ ಒಂದು H ನ, ಮತ್ತೆ HCl ಬಂತು, ಮತ್ತೆ ಇನ್ನೊಂದು CH3Cl ಬಂತು, ಓಕೆನಾ, ಮಿಥೈಲ್ ಕ್ಲೋರೈಡ್ ಬಂತು ಅಷ್ಟೇ. ನೆಕ್ಸ್ಟ್ ನೋಡೋಣ. ಓಕೆ, ಪ್ರಾಪರ್ಟಿ ಆಫ್ ಇಥನಾಲ್ ಅಲ್ಲಿ. ಓಕೆ, ಇಥನಾಲ್ ಅಂತಾನೆ ಕೊಡ್ತೀವಿ ಆಯ್ತಾ. ಇಥನಾಲ್ ಇಸ್ ಕಾಮನ್ಲಿ ಕಾಲ್ಡ್ ಆಲ್ಕೋಹಾಲ್. ಆಲ್ಕೋಹಾಲ್ ನಾವು ಇಥನಾಲ್ ನ ಆಲ್ಕೋಹಾಲ್ ಅಂತ ಕಾಮನ್ ಆಗಿ ಕೂಗ್ತೀವಿ ಆಯ್ತಾ. ಇದೇನಂದ್ರೆ ಇದಕ್ಕೆ ಇದೇನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಆಲ್ಕೋಹಾಲ್ ಡ್ರಿಂಕ್ಸ್ ಇರುತ್ತಲ್ಲ, ಓಕೆನಾ, ವೈನ್ ಆ ತರಕ್ಕೆ ಇದನ್ನ ಯೂಸ್ ಮಾಡ್ತೀವಿ ಇಥನಾಲ್ ಅಷ್ಟೇ. ಬಿಕಾಸ್ ಇಟ್ ಇಸ್ ಅ ಸಾಲ್ವೆಂಟ್, ಇದು ಸಾಲ್ವೆಂಟ್. ಮತ್ತೆ ಇನ್ನೊಂದು ಏನಂದ್ರೆ ಮೆಡಿಸಿನ್ಗೆಲ್ಲ ಯೂಸ್ ಮಾಡ್ತೀವಿ, ಓಕೆನಾ. ನೀವು ಬೇಕಾದ್ರೆ ಯಾವ್ದಾದ್ರು ಟಾನಿಕ್ ಬಾಟಲ್ ಅಥವಾ ಯಾವ್ದಾದ್ರು ನೋಡಿರ್ಬೋದು ಆಯ್ತಾ, ಅಲ್ಲಿ ಬರ್ದಿರುತ್ತೆ ಆಲ್ಕೋಹಾಲ್ ಅಂತ, ಸರಿನಾ. ಆಲ್ಕೋಹಾಲ್ ಎಲ್ಲಾದ್ರಲ್ಲಿ ಇರುತ್ತೆ, ಟಾನಿಕ್ಸ್ ಅಲ್ಲಿ, ಸಿರಪ್ಸ್ ಅಲ್ಲಿ, ಓಕೆ ಅಷ್ಟೇ. ಇನ್ನೊಂದು ರಿಯಾಕ್ಷನ್ ಆಫ್ ಇಥನಾಲ್ ನೋಡಿದ್ರೆ ರಿಯಾಕ್ಷನ್ ವಿತ್ ಸೋಡಿಯಂ, ಓಕೆನಾ. ಸೊ ಇಲ್ಲಿ ನೋಡೋಣ ಬನ್ನಿ. ಸೋಡಿಯಂ ಮತ್ತೆ ಇಲ್ಲೇ CH3CH2OH ಸೇಮ್ ಇಥನಾಲ್ ಇದೆಯಲ್ಲ, ಓಕೆನಾ. ಇದ್ರ ಜೊತೆ ರಿಯಾಕ್ಟ್ ಮಾಡಿದಾಗ ಏನಾಯ್ತು, ಸೋಡಿಯಂ ಹಿತಾಕ್ಸೈಡ್ ಬಂತು, ಮತ್ತೆ ಇನ್ನೊಂದು H2 ಬಂತು. ಇಥಾಕ್ಸೈಡ್ ಬಂತು, ಸೋಡಿಯಂ ಇಥಾಕ್ಸೈಡ್ ಬಂತು, ಮತ್ತೆ H2 ಗ್ಯಾಸ್ ಅಷ್ಟೇ, ಸಿಂಪಲ್. ಮತ್ತೆ ಇನ್ನೊಂದು ನೋಡಿದ್ರೆ ರಿಯಾಕ್ಷನ್ ಟು ಗಿವ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್, ಓಕೆನಾ. ಇಲ್ಲೇನಂದ್ರೆ ಉಲ್ಟಾ ಹೋಯ್ತು, ಓಕೆನಾ. ಅಲ್ಲಿ ಅನ್ಸ್ಯಾಚುರೇಟೆಡ್ ಇಂದ ಸ್ಯಾಚುರೇಟೆಡ್ ಆಯ್ತು, ಇಲ್ಲ ಸ್ಯಾಚುರೇಟೆಡ್ ಇಂದ ಅನ್ಸ್ಯಾಚುರೇಟೆಡ್ ಮಾಡಿದ್ರು, ಓಕೆನಾ. ಡಬಲ್ ಪವರ್ ಇದು. ಯಾವ್ದ್ರಂದ್ರೆ ಜಿಮ್ ಇದಂಗೆ, ಸಣ್ಣಕ್ಕಿರೋರ್ನ ದಪ್ಪಕ್ಕೆ ಮಾಡಿ ಸ್ಟ್ರಾಂಗ್ ಆಗಿ ಬಿಡ್ತಾರೆ ಆತರ ಆಯ್ತಾ. CH2 ಇಥನಾಲ್ ಇದು ಆಯ್ತಾ. ಇಥನಾಲ್ ನಾನು ಏನ್ ಮಾಡ್ತೀನಿ ಇನ್ ದ ಪ್ರೆಸೆನ್ಸ್ ಆಫ್, ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಇಥನಾಲ್ ಇದೆಯಲ್ಲ, ಇಥನಾಲ್ ನ ಈ ಕಾನ್ಸಂಟ್ರೇಷನ್ ಅಲ್ಲಿ ಏನ್ ಮಾಡ್ತೀನಿ, H2SO4 ಜೊತೆ ರಿಯಾಕ್ಟ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ H2SO4 ರಿಯಾಕ್ಟ್ ಮಾಡಿದಾಗ ಏನಾಯ್ತು, ಡಬಲ್ ಬಾಂಡ್ ಬಂತಲ್ಲ, CH2 ಮತ್ತೆ CH2 ಅಂದ್ರೆ ಈಥೀನ್ ಬಂತು, ಮತ್ತೆ ಇನ್ನೊಂದು ಏನ್ ಬಂತು, H2O ಅಂದ್ರೆ ವಾಟರ್ ಬಂತು ಅಷ್ಟೇ, ಸರಿನಾ. ಇನ್ನೊಂದೇನಿದೆ ದ ಕಾನ್ಸಂಟ್ರೇಷನ್ ಸಲ್ಫರ್ಸ್, ಇಲ್ಲಿ H2SO4 ಇದೆಯಾ, ಇದು ಸಲ್ಫ್ಯೂರಿಕ್ ಆಸಿಡ್, ಓಕೆ. ಇದೇನ್ ಮಾಡ್ತದೆ, ಡಿಹೈಡ್ರೇಟ್ ಮಾಡುತ್ತೆ, ಡಿಹೈಡ್ರೇಟಿಂಗ್ ಏಜೆಂಟ್ ಅಂತ ನಾವು ಹೋಗ್ಬೋದು, ಓಕೆನಾ. ಇಲ್ಲಿ ನೋಡ್ಬೋದು ವಾಟರ್ ಯೂಸ್ ಮಾಡ್ತು, ವಾಟರ್ ಬಂದು ನಿಮ್ಗೆ ಹೆಂಗೆ ನಿಮ್ಮ ಮನೆಯಲ್ಲಿ ಕಮ್ಮಿ ಮಾರ್ಕ್ಸ್ ಬಂತಂದ್ರೆ ಹೊಡೆದಿದ ತಕ್ಷಣ ಹೆಂಗೆ ಬ್ಯೂರ್ ಬರುತ್ತೆ, ಆ ತರ ಇಲ್ಲಿ ವಾಟರ್ ಬರುತ್ತೆ ಅಷ್ಟೇ. ಸರಿ, ನೆಕ್ಸ್ಟ್ ನೋಡೋಣ. ಕಂಪ್ಲೀಟ್ ಮಾಡ್ಬಿಟ್ಟು ಈ ಚಾಪ್ಟರ್ ಕೊನೆಗೂ. ಪ್ರಾಪರ್ಟೀಸ್ ಆಫ್ ಇಥನಾಯಿಕ್ ಆಸಿಡ್, ಓಕೆನಾ. ಅಸಿಟಿಕ್ ಆಸಿಡ್ ನ ನಾನು ಇಥನಾಯಿಕ್ ಆಸಿಡ್ ಅಂತ ಹೋಗ್ತೀನಿ. ಒಂದೊಂದ್ಸತಿ ನಂಗೂ ಕನ್ಫ್ಯೂಸ್ ಆಗುತ್ತೆ ಆಯ್ತಾ, ನೀವು ಕನ್ಫ್ಯೂಸ್ ಮಾಡ್ಕೊಡಿ ಈ ತರ. ಇಥನಾಯಿಕ್ ಆಸಿಡ್ ಅಂದ್ರೆ ನೀವು ಅಸಿಟಿಕ್ ಆಸಿಡ್ ಅಂತ ಹೋಗ್ತೀವಿ, CH3COOH, ಓಕೆನಾ. ಇದನ್ನ ಕಾಮನ್ ಆಗಿ ನಾವು ಅಸಿಟಿಕ್ ಆಸಿಡ್ ಅಂತ ಹೋಗ್ತೀವಿ. ಮತ್ತೆ ಬಿಲಾಂಗ್ಸ್ ಟು ಎ ಗ್ರೂಪ್ ಆಫ್ ಆಸಿಡ್, ಇದು ಒಂದು ಆಸಿಡ್, ಓಕೆನಾ. ಯಾವುದು ಕಾರ್ಬಾಕ್ಸಿಲಿಕ್ ಆಸಿಡ್, ಓಕೆ. ಇದೇನಂದ್ರೆ 5 to 6% of solution of acetic acid in water is called vinegar. 5 ಮತ್ತೆ 6%, ಓಕೆನಾ. ಏನಾದ್ರು ಈ ಏನೋ ಅಸಿಟಿಕ್ ಆಸಿಡ್ ಇದೆ ಅದೇನೋ ಸೊಲ್ಯೂಷನ್ ಆಗಿತ್ತು ಅಂದ್ರೆ ಅದನ್ನ ನಾವು ವಿನೆಗರ್ ಅಂತ ಹೋಗ್ತೀವಿ. ವಿನೆಗರ್ ನಿಮ್ಗೆ ಅಡಿಗೆಗೆಲ್ಲ ಯೂಸ್ ಮಾಡ್ತಾರೆ, ಮತ್ತೆ ಗೋಬಿ ಮಂಚೂರಿ ಅದು ನಿಮ್ ತಿಂಡಿಗೆಲ್ಲ ಯೂಸ್ ಮಾಡ್ತಾರೆ, ಓಕೆನಾ. ಮತ್ತೆ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಇಥನಾಯಿಕ್ ಆಸಿಡ್ ಇಸ್ 290 ಕೆಲ್ವಿನ್, ಓಕೆನಾ. ಇದು ಮೆಲ್ಟಿಂಗ್ ಪಾಯಿಂಟ್ 290 ಕೆಲ್ವಿನ್, ಓಕೆನಾ. ಮತ್ತೆ ಇನ್ನೊಂದು ನೋಡಿದ್ರೆ hence often freezes during winter in cold climate. ಕೋಲ್ಡ್ ಕ್ಲೈಮೇಟ್ ಇರುತ್ತಲ್ಲ, ಯಾವ ತರ ವಿಂಟರ್ ಆ ತರ ಇರುತ್ತಲ್ಲ, ಅವಾಗ ಫ್ರೀಸ್ ಆಗುತ್ತಂತೆ. ಮತ್ತೆ ಇನ್ನೊಂದು ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಆರ್ ವೀಕ್ ಆಸಿಡ್. ಕಾರ್ಬಾಕ್ಸಿಲಿಕ್ ಆಸಿಡ್ ಅದು ಆಸಿಡ್ ಆಗಿದೆ, ಓಕೆನಾ, ಹೆಸರಲ್ಲಿ ಆಸಿಡ್ ಅಂತ, ಇದು ವೀಕ್ ಆಸಿಡ್ ಅಷ್ಟೇ. ಸೊ ನೆಕ್ಸ್ಟ್ ನೋಡೋಣ. ರಿಯಾಕ್ಷನ್ ಆಫ್ ಇಥನಾಯಿಕ್ ಆಸಿಡ್. ಫಸ್ಟ್ ನೋಡೋಣ ಎಸ್ಟರಿಫಿಕೇಶನ್ ಆಯ್ತಾ. ಎಸ್ಟರಿಫಿಕೇಶನ್ ಅಂದ್ರೆ ಏನು, ಇದೇ ರಿಯಾಕ್ಷನ್, ಓಕೆನಾ. ಈ ಆಕ್ಟಿವಿಟಿ ಈ ರಿಯಾಕ್ಷನ್ ಆಯ್ತಾ. ಇಲ್ಲೇನಂದ್ರೆ ನಾನು ಇಥನಾಯಿಕ್ ಆಸಿಡ್ ತಗೋತೀನಿ ಟ್ಯೂಬ್ ಅಲ್ಲಿ ಆಯ್ತಾ. ಮತ್ತೆ ಇಥನಾಲ್ ಇಲ್ಲೇ ಇದೆ ನೋಡಿ, ಟೆಸ್ಟ್ ಟ್ಯೂಬ್ ಕಂಟೈನ್ ರಿಯಾಕ್ಷನ್ ಮಿಕ್ಸ್ಚರ್, ಇಲ್ಲಿ ಇದೆಲ್ಲ ಇವೆರಡು ರಿಯಾಕ್ಷನ್ ಆಯ್ತಾ. ಇಥನಾಲ್ ಮತ್ತೆ ಇಥನಾಯಿಕ್ ಆಸಿಡ್ ರಿಯಾಕ್ಷನ್, ಓಕೆನಾ. ಚೂರು ಆಸಿಡ್ ನ ಹಾಕ್ಬಿಟ್ಟು ಏನ್ ಮಾಡ್ತೀನಿ, ರಿಯಾಕ್ಟ್ ಮಾಡ್ತೀನಿ ಇನ್ ದ ಪ್ರೆಸೆನ್ಸ್ ಆಫ್ ಆಸಿಡ್ ಆಯ್ತಾ. ಆಗೇನ್ ಬಂತು, ಎಸ್ಟರ್ ಬಂತು, ಇಲ್ಲಿ ಇದೆಲ್ಲ ಇದೆ ಎಸ್ಟರ್. ಆಗ
ಈ ಎಷ್ಟು ಅಂದ್ರೆ ಇಲ್ಲೇ ಇದೆಯಲ್ಲ CH2COO C2H5 ಆಯ್ತಾ, ಮತ್ತೆ ವಾಟರ್ ರಿಲೀಸ್ ಆಗುತ್ತೆ ಅಷ್ಟೇ, ಇಲ್ಲಿರೋದು ಅದೇ ರಿಯಾಕ್ಷನ್. ಮತ್ತೆ ಇನ್ನೂ ಒಂಚೂರು ನೋಡ್ಕೊಳ್ಳೋಣ, ಜನರಲಿ ಸ್ವೀಟ್ ಸ್ಮೆಲ್ಲಿಂಗ್ ಸಬ್ಸ್ಟೆನ್ಸ್, ಏನಂದ್ರೆ ಸ್ವೀಟ್ ಸ್ಮೆಲ್ಲಿಂಗ್ ಸಬ್ಸ್ಟೆನ್ಸ್, ಓಕೆನಾ. ಮತ್ತೆ ಇದಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್, ಓಕೆನಾ. ಟ್ರೀಟಿಂಗ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ವಿಚ್ ಇಸ್ ಆನ್ ಆಲ್ಕಲೈ. ಸೋಡಿಯಂ ಹೈಡ್ರಾಕ್ಸೈಡ್ ನಿಮ್ಗೆ ಗೊತ್ತು ಬೇಸ್ ಅಂತ, ಓಕೆನಾ. ಆಲ್ಕಲೈ ಅಂದ್ರೆ ಬೇಸ್ ವಿಚ್ ಇಸ್ ಸಾಲ್ಯುಬಲ್ ಇನ್ ವಾಟರ್, ಓಕೆನಾ. ಆ ತರ ಇದೆ. The ester is converted back to alcohol and sodium salt of carboxylic acid, ಓಕೆನಾ. ಇಲ್ಲಿ ನೋಡ್ಬೋದು ನೀವು ಎರಡೆರಡು ಕಡ್ಡಿ ಇದೆ, ಇಲ್ಲೊಂದಿದೆ ಇಲ್ಲೊಂದಿದೆ, ಆಯ್ತಾ. ಹಿಂಗೇನಾದ್ರು ರಿಯಾಕ್ಷನ್ ಆಗ್ಬೇಕಾದ್ರೆ ಒಂದ್ ಕಡ್ಡಿ ಇದೆ, ಓಕೆನಾ, ಸಾರಿ ಎರಡೆರಡು ಆರೋಮ್ಯಾಟಿಕ್ ಇತ್ತು ಅಂದ್ರೆ ಅದನ್ನ ಏನಂದ್ರೆ ರೀ ರಿಯಾಕ್ಷನ್ ಆಗುತ್ತೆ, ಓಕೆನಾ. ಅಂದ್ರೆ ರೀ ರಿಯಾಕ್ಷನ್ ಆಗೋಕ್ಕಿಂತ ವಾಪಸ್ ಅದೇ ರಿಯಾಕ್ಷನ್ ಬರ್ಬೋದು, ಓಕೆನಾ. ಆತರ ಏನಾದ್ರು ಇದು ಎರಡೆರಡು ಆರೋಮ್ಯಾಟಿಕ್ ಇತ್ತು ಅಂದ್ರೆ ಅದನ್ನ ಮಾಡ್ಬೋದು, ಓಕೆನಾ. ಸೊ ಇಲ್ಲೇನ್ ಮಾಡ್ತು, ಈಗ ತಾನೇ ಹೇಳಿದೆ NaOH ನ ಬ್ರೇಕ್ ಮಾಡಿ ಏನ್ ಮಾಡ್ತು, ಆಲ್ಕೋಹಾಲ್ ಫಾರ್ಮ್ ಮಾಡ್ತು, ಮತ್ತೆ ಸೋಡಿಯಂ ಸಾಲ್ಟ್ ಬಂತು, ನೋಡ್ಬೋದು ಇಲ್ಲಿ, ಓಕೆನಾ. ಎಷ್ಟಾಯ್ತು. ಸೊ ನೆಕ್ಸ್ಟ್ ನೋಡೋಣ, ಇದೆಯಲ್ಲ ಇದನ್ನ ನಾವೇನಂತೀವಿ ಸ್ಯಾಪೋನಿಫಿಕೇಶನ್ ಅಂತ ಕೂಗ್ತೀವಿ. ಇದನ್ನ ಸೋಪ್ ಫಾರ್ಮೇಶನ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಿ, ಆಯ್ತಾ. ಓಕೆ, ರಿಯಾಕ್ಷನ್ ವಿತ್ ಬೇಸ್ ನೋಡಿ, ಆಯ್ತಾ. ಅದೇ ಅಸಿಡಿಕ್ ಆಸಿಡ್ ಅಂದ್ರೆ ಇಥಾನೋಯಿಕ್ ಆಸಿಡ್, ಓಕೆನಾ. ಅದ್ರ ಜೊತೆ ಬೇಸ್ ನ ರಿಯಾಕ್ಟ್ ಮಾಡ್ತೀನಿ, NaOH ಅಂತ ಹೇಳ್ತೀನಿ, ಆಗೇನ್ ಬಂತು ಸೋಡಿಯಂ ಬಂತು, ಓಕೆನಾ. CH3COO ಬಂತು, ಮತ್ತೆ ವಾಟರ್ ಬಂತು ಅಷ್ಟೇ. ಮತ್ತೆ ರಿಯಾಕ್ಷನ್ ವಿತ್ ಕಾರ್ಬೋನೇಟ್, ಈಗ ನಿಮ್ಗೆ ಆಸಿಡ್ ಬೇಸ್ ಅಂಡ್ ಸಾಲ್ಟ್ಸ್ ನಾನು ಹೇಳ್ಕೊಟ್ಟಿದ್ದೆ, ಓಕೆನಾ. ಕಾರ್ಬೋನೇಟ್ ಅಲ್ಲಿ ಯಾವ ತರ ಅಂತ, ಸೋಡಿಯಂ ಬೈಕಾರ್ಬೋನೇಟ್, ಬೈಕಾರ್ಬೋನೇಟ್, ಹೈಡ್ರೋಜನ್ ಕಾರ್ಬೋನೇಟ್, ಓಕೆನಾ. ಆ ತರ ಹಿಂಗ್ ನೆನಪಿಸಿದ್ದೆ. ಅದೇನಾದ್ರೆ ಆಸಿಡ್ಸ್ ರಿಯಾಕ್ಟ್ ಆದಾಗ ಒಂದು ಏನ್ ಬರುತ್ತೆ, ಸಾಲ್ಟ್ ಬರುತ್ತೆ, ವಾಟರ್ ಬರುತ್ತೆ, ಮತ್ತೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಇಲ್ಲೇನ್ ಬಂದಿದೆ, ಸಾಲ್ಟ್ ಬಂದಿದೆ, ವಾಟರ್ ಬಂದಿದೆ, ಮತ್ತೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಯ್ತು ಅಷ್ಟೇ, ಸಿಂಪಲ್. ಇಲ್ಲಿ ನೋಡ್ಬೋದು ಕಾರ್ಬೋನೇಟ್, ಸರಿನಾ. ಇದ್ರ ಜೊತೆ ರಿಯಾಕ್ಟ್ ಮಾಡಿದಾಗ ಇಲ್ಲಿ ಅಂದ್ರೆ ಅಸಿಟಿಕ್ ಆಸಿಡ್ ನ ಅದ್ರ ಜೊತೆ ರಿಯಾಕ್ಟ್ ಮಾಡಿದಾಗ ಏನ್ ಬಂತು, ಒಂದು ಸಾಲ್ಟ್ ಬಂತು, ವಾಟರ್ ಬಂತು, ಕಾರ್ಬೋನೇಟ್ ಬಂತು, ಮತ್ತೆ ಬೈಕಾರ್ಬೋನೇಟ್ ಅಷ್ಟೇ, ಸೇಮ್ ಅದೇ ತರ ರಿಯಾಕ್ಷನ್ ಅಷ್ಟೇ. ಈ ರಿಯಾಕ್ಷನ್ ಎಲ್ಲ ಒಂದು ಚೂರು ಪ್ರಾಕ್ಟೀಸ್ ಮಾಡಿದ್ವಿ, ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಓಕೆ, ಬಂದ್ವಿ ಕೊನೆ ಸ್ಲೈಡ್, ಆಯ್ತಾ. ಸೋಪ್ಸ್ ಮತ್ತೆ ಡಿಟರ್ಜೆಂಟ್ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ, ಆಯ್ತಾ. ಸೋಪ್ಸ್ ಏನ್ ಮಾಡುತ್ತೆ, ನಮ್ಮ ಬಟ್ಟೆ ಅಥವಾ ನಮ್ಮ ಫೇಸ್ ಅಥವಾ ನಾವು ಸ್ನಾನ ಮಾಡಕ್ಕೆಲ್ಲ ಯೂಸ್ ಮಾಡ್ತೀವಿ ಸೋಪ್ಸ್ ನ, ಓಕೆನಾ. ನಾವು ಕ್ಲೀನ್ ಮಾಡಕ್ಕೆ ಅಂತ ಅದನ್ನ ಯೂಸ್ ಮಾಡ್ತೀವಿ, ಓಕೆನಾ. ಇದ್ರ ಬಗ್ಗೆ ಈ ಕ್ವಶನ್ ಇದೆ, ಕ್ವಶನ್ ಪಕ್ಕ ಬರುತ್ತೆ, ಆಯ್ತಾ. ಅದಕ್ಕೆ ಕ್ವಶನ್ ಹಾಕ್ಬಿಡಿ, ಬಂದೇ ಬರುತ್ತೆ ಅಂತ, ಓಕೆ. ಎ ಸೋಪ್ ಮಾಲಿಕ್ಯೂಲ್ಸ್ ಹ್ಯಾಸ್ 2 parts. ಈ ಸೋಪ್ ಮಾಲಿಕ್ಯೂಲ್ಸ್ ಇದೆಯಲ್ಲ 2 parts ಇರುತ್ತೆ, ಒಂದು ಇದೆಯಲ್ಲ ಇದನ್ನ ನಾವು ಅಂತೀವಿ ಹೈಡ್ರೋಫಿಲಿಕ್ ಹೆಡ್ ಅಂತ ಹೇಳ್ತೀವಿ. ಇಲ್ಲಿ ಕಾಣಿಸ್ತಿದೆ ಹೈಡ್ರೋಫಿಲಿಕ್ ಹೆಡ್, ಓಕೆನಾ. ವಾಟರ್ ಕಡೆ ಇರುತ್ತೆ. ಹೈಡ್ರೋಫೋಬಿಕ್ ಅಂದ್ರೆ ನೋಡಿ, ಹೈಡ್ರೋಫೋಬಿಕ್ ಟೈಲ್, ಇಲ್ಲಿ ಕಾಣಿಸ್ತಿಲ್ಲ, ಇದು ಆಯಿಲ್. ಈಗ ನಿಮ್ಮ ಬಟ್ಟೆಲಿ ಏನಾದ್ರು ಆಯಿಲ್ ಅಥವಾ ಆತರ ಏನೋ ಸಬ್ಸ್ಟೆನ್ಸ್ ಬಿದ್ದಿದ್ದು ಅಂದ್ರೆ ಈಗ ನೀವು ಬರೀ ನೀರ್ ಹಾಕಿದ್ರೆ ಹೋಗೋದು ಅಲ್ವಾ. ಸೋಪ್ ಹಾಕಿದ್ರೆ ಅದು ಒಂಚೂರು ಕರೆ ಅವೆಲ್ಲ ಇರೋದಿಲ್ಲ, ಆಯ್ತಾ. ಇದೇನ್ ಮಾಡುತ್ತೆ, ಆಯಿಲ್ ಜೊತೆ ಅಂಟ್ಕೊಳ್ಳುತ್ತೆ, ಆಯಿಲ್ ಏನ್ ಮಾಡುತ್ತೆ, ಮಾಯ ಮಾಡ್ಬಿಡುತ್ತೆ ಅಲ್ವಾ, ಜುಮ್ ಮಾಯ ಮಾಡುತ್ತೆ, ಆಯ್ತಾ. ಇದೇನಂದ್ರೆ ಆಯಿಲ್ ಜೊತೆ ಆಯಿಲ್ ಲವಿಂಗ್, ಇದು ವಾಟರ್ ಲವರ್ ಇದು. ನಾನು ಆಯಿಲ್ ಕಡೆ ಬರೋದಿಲ್ಲ ಅಂತ, ಅದು ಹೈಡ್ರೋಫೋಬಿಕ್ ಏನು, ನಾನು ಆಯಿಲ್ ಬಿಟ್ಟು ಬರೋದು. ಅವಾಗ ಏನಾಯ್ತು, ಇವೆರಡು ಜಗಾಡ್ಕೊಂಡು ಆಯಿಲ್ನೇ ಮಾಯ ಮಾಡುತ್ತೆ ಅಷ್ಟೇ. The hydrophobic tail attached to oil, ಓಕೆನಾ. ಇಂತಾನೆ ಇದೆ attached to oil or grease, ಯಾವ್ದಾದ್ರು ಗ್ರೀಸ್ ಆ ತರ ಇರೋ ಸಬ್ಸ್ಟೆನ್ಸ್ ನ ಅಟ್ಯಾಚ್ ಆಗುತ್ತೆ. ಮತ್ತೆ while the hydrophilic head remains in water, ಹೈಡ್ರೋಫಿಲಿಕ್ ನಾನು ಇಂತಾನೆ ಇದೆ ಹೈಡ್ರೋಫಿಲಿಕ್ ಹೆಡ್, ಓಕೆನಾ. ಅದೇನಂದ್ರೆ ವಾಟರ್ ಜೊತೆನೆ ಇರುತ್ತೆ, ವಾಟರ್ ಬಿಟ್ಟು ಬರೋಲ್ಲ ಅಂತ. ಸೊ ಮತ್ತೆ many soap molecules surrounded the grease particles formed a micelle, ಓಕೆನಾ. ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಸ್ಟ್ರಕ್ಚರ್, ಇದಕ್ಕೆ ಮಿಸೆಲಿ ಅಂತ ಕೂಗ್ತೀವಿ, ಮೈಸೆಲಿ, ಓಕೆನಾ. ಫಾರ್ಮ್ ಏನಂದ್ರೆ many soap molecules surrounded the grease particles forming a micelle, ಓಕೆನಾ, ಮೈಸೆಲಿ.
ಈ ಸ್ಟ್ರಕ್ಚರ್ಗೆ ಮೈಸೆಲ್ ಹೋಗ್ತೀವಿ. ಓಕೆನಾ? ಈ ಸ್ಟ್ರಕ್ಚರ್ ಏನು ನಿಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಇದ್ರ ಯಾವ ತರ ಹೆಂಗೆ ಯಾವ ತರ ಕ್ಲೀನ್ ಮಾಡುತ್ತೆ ಡರ್ಟ್ನ ಅಂತ ಅದ್ರ ಬಗ್ಗೆ ಕೇಳ್ತೀವಿ. ಓಕೆನಾ? ಮತ್ತೆ ದ ಗ್ರೀಸ್ ಗೆಟ್ಸ್ ಟ್ರ್ಯಾಪ್ಡ್ ಇನ್ಸೈಡ್ ದ ಮಿಸೈಲ್. ಓಕೆನಾ? ನೀವು ಯಾವ ತರ ಇಂಗ್ಲಿಷ್ ಅಂತಾರ ಅಲ್ವಾ? ಏನ್ ಮಾಡುತ್ತೆ? ಆಯಿಲ್ ಕಾಣಿಸ್ತಾ ಸರೌಂಡ್ ಮಾಡ್ಕೊಂಡು ಸುತ್ತ ನಿಂತ್ಕೊಡುತ್ತೆ ಸೋಡಿಯಂ. ಓಕೆನಾ? ಇಲ್ಲೇನಂದ್ರೆ ಸೋಡಿಯಂ ಇರುತ್ತೆ ಸೋಪಲ್ಲಿ. ಓಕೆನಾ? ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಇರುತ್ತೆ ಸೋಪಲ್ಲಿ. ಆಯ್ತಾ? ಅದೇನ್ ಮಾಡುತ್ತೆ? ಸುತ್ತ ಸರೌಂಡ್ ಆಗುತ್ತೆ, ಜಗ ಇಡುತ್ತಲ್ಲ, ಜಗ ಹಿಡ್ದು ಏನ್ ಮಾಡ್ತು? ಆಯಿಲ್ನ ಓಡಿಸ್ಬಿಡ್ತು. ಮುಗೀತು, ನೀರ್ ಜೊತೆ ಕಳಿಸ್ಬಿಡ್ತು, ನಡಿ ಮನೆಯಿಂದ ಅಂದ್ರೆ ಬಟ್ಟೆಯಿಂದ ಆಚೆ ಅಂತ ಅಷ್ಟೇ. ಮತ್ತೆ ಇನ್ನೊಂದು ನೆಕ್ಸ್ಟ್ ಸ್ಲೈಡ್ ಇಲ್ಲ ಅನ್ಸುತ್ತೆ. ಓಕೆನಾ? ಇಲ್ಲೇ ಹೇಳ್ಕೊಡ್ಬಿಟ್ಟು ಹಾರ್ಡ್ ವಾಟರ್ ಮತ್ತೆ ಸಾಫ್ಟ್ ವಾಟರ್. ಓಕೆನಾ? ಹಾರ್ಡ್ ವಾಟರ್ ಅಲ್ಲಿ ಸೋಪ್ ರಿಯಾಕ್ಟ್ ಮಾಡೋದಿಲ್ಲ, ಡಿಟರ್ಜೆಂಟ್ ಮಾತ್ರ ರಿಯಾಕ್ಟ್ ಮಾಡೋದು. ಓಕೆನಾ? ಹಾರ್ಡ್ ವಾಟರ್ ಅಲ್ಲಿ ಮೆಗ್ನೀಷಿಯಂ ಅಯಾನ್ಸ್ ಮತ್ತೆ ಕಾರ್ಬನ್ ಅಯಾನ್ಸ್ ಇರುತ್ತೆ. ಓಕೆನಾ? ಸಾಫ್ಟ್ ವಾಟರ್ ಅಲ್ಲಿ ಅಮೋನಿಯಾ ಅವೆಲ್ಲ ಇರುತ್ತೆ. ಓಕೆನಾ? ಮತ್ತೆ ಇನ್ನೊಂದು ನೋಡೋದಾದ್ರೆ ಸಾಫ್ಟ್ ವಾಟರ್ ಅಲ್ಲಿ ಸೋಪ್ ರಿಯಾಕ್ಟ್ ಆಗುತ್ತೆ, ಡಿಟರ್ಜೆಂಟ್ ರಿಯಾಕ್ಟ್ ಆಗುತ್ತೆ. ಸೊ ಇಷ್ಟೇ ಮುಗೀತು. ಈಗ ನಿಮ್ಗೆ ಏನ್ ಅನಿಸ್ತಿದೆ? ಈ ಚಾಪ್ಟರ್ ಮತ್ತೆ ಕಷ್ಟ ಅನಿಸ್ತಿದ್ಯಾ? ಚಾನ್ಸೇ ಇಲ್ಲ. ಓಕೆನಾ? ಯಾವ್ದಾರ ಅಷ್ಟು ಕಷ್ಟ ಅನಿಸ್ತು ಅಂದ್ರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಹಾಕಿ. ಸೊ ನನ್ನ ಹೆಸರು ನಾನು ಮುಗಿಸ್ತೀನಿ ಈ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಓದ್ತಾ ಇರಿ. ಸೊ ಬಾಯ್.